ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಜುಲೈ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಧನಿಷ್ಠ ನಕ್ಷತ್ರ ಆಯುಷ್ಮಾನ್ ಯೋಗ ಭವಕರಣ ಇವತ್ತಿನ ಪಂಚಾಂಗ ಫಲ. ಪ್ರಪಂಚದಲ್ಲಿ ಯಾರೇ ಏನೇ ಸಂಪಾದನೆ ಮಾಡಿದರೂ ಈ ಎರಡು ರೀತಿಯಲ್ಲಿ ದುಡ್ಡನ್ನ ಕಳ್ಕೋತೇವೆ. ಧನ ಸಂಪಾದನೆ ಎಷ್ಟು ಮುಖ್ಯವೋ ಧನವನ್ನ ಭದ್ರ ಮಾಡಿಕೊಳ್ಳೋದಕ್ಕೂ ಕೂಡ ಒಂದು ನಿಯಮಗಳಿದ್ದಾವೆ. ಆ ಭದ್ರ ಮಾಡಿಕೊಳ್ಳುವುದಕ್ಕೂ ಮೊದಲು ಧನ ಯಾವ ರೀತಿಯ ಸಂಪಾದನೆ ಅನ್ನೋದು ಮುಖ್ಯ. ತುಂಬಾ ಜನಕ್ಕೆ ನಾವು ಹೇಳ್ತಿರ್ತೇವೆ, ಏನು ಕಣೋ ಅವನು ರಾಜ ವೈಭೋಗ ಕಣೋ. ಒಂದ್ ನೆನ್ಪಿಟ್ಕೊಳ್ಳಿ, ದೊಡ್ಡೋರೊಂದು ಮಾತು ಹೇಳ್ತಾರೆ, ಅನ್ಯಾಯವಾಗಿ ದುಡಿದ ದುಡ್ಡು ಅನ್ಯಾಯವಾಗಿಯೇ ಹೋಗುತ್ತದೆ. ಪಾಂಡವರ ಆ ವೈಭೋಗವನ್ನ ಮಯಸಭ ಆ ಒಂದು ಮಯ ಅನ್ನತಕ್ಕಂಥ ಒಬ್ಬ ಗಂಧರ್ವ, ಒಂದು ರೀತಿ ರಾಕ್ಷಸ ಕುಲದವ, ಆತನ ಮಗಳೇ ಮಂಡೋದರಿ. ಆತನನ್ನ ವಿಶೇಷವಾಗಿ ಕಾಪಾಡಿರ್ತಾನೆ. ಆತ ನಿಮಗೇನು ಬೇಕು ಹೇಳಿ ಅಂತೇಳಿ ಸುಮಾರು 8,000 ಜನರು, ಅದು ಎಲ್ಲಿ, ಹಿಮಾಲಯದ ತಪ್ಪಲಿನಲ್ಲಿ ನಮಗೊಂದು ಸಭೆ ಬೇಕು, ಒಂದು ಒಳ್ಳೆ ಜನಗಳು ಬಂದು ಕುಳಿತುಕೊಳ್ಳಕ್ಕೆ, ಅರಮನೆ ಇರ್ಲಿಕ್ಕೆ ಎಲ್ಲದಕ್ಕೂ ಅಂದ್ರೆ ನಾನು ಮಾಡಿಕೊಡ್ತೀನಿ ಅಂತೇಳಿ ಸುಮಾರು 8,000 ಕುಶಲಕರ್ಮಿಗಳನ್ನ ಇಟ್ಕೊಂಡು ಹಿಮಾಲಯದಲ್ಲಿ ತಯಾರಿಸಿ ತಗೋಬಂದು ಇಂದ್ರಪ್ರಸ್ಥ ರಾಜಧಾನಿಯಲ್ಲಿ ಅದನ್ನ ಸ್ಥಾಪಿಸ್ತಾನೆ. ಎಂತ ವೈಭೋಗಪೂರಿತವಾಗಿರುತ್ತೆ ಅಂತ ಹೇಳ್ದ ಅಂದ್ರೆ ಇಂದ್ರನ ಸಭೆಯನ್ನೇ, ಇಂದ್ರಲೋಕವನ್ನೇ ನಾಚಿಸುವಷ್ಟರ ಮಟ್ಟಕ್ಕೆ ಆ ಒಂದು ಅದ್ಭುತವಾದಂತ ಒಂದು ಶಿಲ್ಪಿಗಳು ಮಾಡಿರ್ತಕ್ಕಂಥ ಒಂದು ಅರಮನೆ. ಕಣ್ಣು ಕುಕ್ಕತಕ್ಕಂಥದ್ದು, ಏನೋ ಇದು ಅಂತ. ಅದನ್ನ ನೋಡಿ ದುರ್ಯೋಧನ ಖುದ್ದೋಗ್ಬಿಡ್ತಾನೆ. ಅದರಲ್ಲೂ ರಾಜಸೂಯ ಯಾಗವನ್ನ ಬೇರೆ ಮಾಡಿ, ರಾಜಸೂಯ ಯಾಗದಲ್ಲಿ ನಿಯಮ ದಂಡಯಾತ್ರೆ ತರ ಅದು. ಒಂದ ಸಾಮಂತನಾಗು, ಇಲ್ಲ ಯುದ್ಧಕ್ಕೆ ಬಂದು ನಮ್ಮನ್ನು ಸೋಲ್ಸು, ಕಪ್ಪಗಾಣಿಕೆ ಕೊಡಬೇಕು. ಎಲ್ಲ ರಾಜರುಗಳು ಅವ್ರಿಗೆ ಶರಣಾಗತಿ ಆಗ್ಬಿಟ್ಟಿರ್ತಾರೆ, ಎಲ್ಲ ರಾಜರು. ಆಗಲೇ ಜರಾಸಂಧನನ್ನ ಹೋಗಿ ಸಾಯಿಸೋದು, ಅವನ ಮೇಲೆ ಯುದ್ಧಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ ಅಂತೇಳಿ ಕೃಷ್ಣರು ಕರ್ಕೊಂಡು ಹೋಗಿ ಮುಂದೊಂದು ದಿನ ಮಹಾಭಾರತ ಯುದ್ಧ ನಡೆದೇ ತೀರುತ್ತೆ ಗೊತ್ತು. ಈಗಲೇ ಆ ರಾಕ್ಷಸನನ್ನ ಸಂಹಾರ ಮಾಡಬೇಕು ಅಂತೇಳಿ ಜರಾಸಂಧನ ಸಂಹಾರ ಮಾಡಿಸ್ತಾರೆ. ಭೀಮಾರ್ಜುನರನ್ನ ಕರ್ಕೊಂಡು ಹೋಗ್ಬಿಟ್ಟು, ಅವನ ಮಗನೇ ಭಗದತ್ತ. ಆ ಭಗದತ್ತ ಎಂಥ ಶಕ್ತಿಶಾಲಿ ಅಂದ್ರೆ, ಅವನ ಹತ್ರ ಒಂದು ಆನೆ ಇರುತ್ತೆ, ಅದರ ಹೆಸರು ಭಗದತ್ತನೇ. ಅವನು ಆನೆ ಮೇಲೆ ಕೂತ್ಕೊಂಡ್ರೆ ಅವನನ್ನು ಸೋಲ್ಸೋರೇ ಇಲ್ಲ. ಅಪ್ರತಿಮ ಅವನು ಸೇನಾನಿ ಭಗದತ್ತ. ಇಷ್ಟಕ್ಕೂ ಕೃಷ್ಣರೇ ಪಟ್ಟ ಕಟ್ಟಿ ಬರೋದು. ಬಟ್ ಈ ಪಾಂಡವ ಕೌರವರ ಯುದ್ಧದಲ್ಲಿ 11 ಅಕ್ಷೋಹಿಣಿ ಸೈನ್ಯದಲ್ಲಿ ತಾನೂ ಒಂದು ಅಕ್ಷೋಹಿಣಿ ಸೈನ್ಯ ಸಮೇತ ಕೌರವರ ಜೊತೆಲಿ, ಯಾಕಂದ್ರೆ ಕೃಷ್ಣ ಅಲ್ಲಿದಾನಲ್ವಾ, ಬಿಡಬಾರದು ಅನ್ನೋ ಒಂದು ಕಾರಣಕ್ಕೆ, ನನ್ನ ತಂದೆಯನ್ನ ಕೊಂದವರು ಭೀಮಾರ್ಜುನರಲ್ವಾ, ಬಿಡಬಾರದು ಅಂತೇಳಿ ಆ ಭಗದತ್ತ ಒಂದಲ್ಲ ಎರಡಲ್ಲ ಇದನ್ನ ಹೇಳ್ತಾ ಹೋದ್ರೆ ಅಂದುದೊಂದು ವೈಭವವಾಗಿರ್ತಕ್ಕಂಥದ್ದು ನೋಡಿ ಕಣ್ಣು ಕುಕ್ಕು ಬಿಡುತ್ತೆ. ಏನೋ ಇವರು ಸಂಪತ್ತು ಅಂತ ಅಸೂಯೆ ಹುಟ್ಕೋಬಿಡುತ್ತೆ. ಅವನಿಗಿದ್ದಂತ ಒಂದು ದೊಡ್ಡ ದೌರ್ಬಲ್ಯ ದುರ್ಯೋಧನಿಗೆ ನಾನೊಬ್ಬನೇ ಚೆನ್ನಾಗಿರ್ಬೇಕು, ನನಗಿಂತ ಎಲ್ರೂ ಕೆಳಗಡೆ ಇರಬೇಕು. ತುಂಬಾ ಜನ ಇವತ್ತು ಕಲಿಯುಗದಲ್ಲಿ ಇರೋದು ಹಾಗೆ. ಯಾರಾದ್ರೂ ಸಾರ್ ನೀವು ಚೆನ್ನಾಗಿರ್ಬೇಕು ಸಾರ್ ಅಂದ್ರೆ ಅವನ ಭಾವ ಏನು ಗೊತ್ತಾ, ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂತ.
ಲೋಕದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಾನೊಬ್ಬನೇ ಆಗಿರಬೇಕು ಎನ್ನುವುದೇ ಕಲಿಯುಗದಲ್ಲಿ ಇರತಕ್ಕಂಥ ಮನುಷ್ಯನ ಬಹುದೊಡ್ಡ ಸ್ವಾರ್ಥ. ಯಾವುದಾದರೂ ಒಂದು ವಿಚಾರದಲ್ಲಿ ಅವನು ಇಟ್ಕೊಂಡಿರ್ತಾನೆ, ನನಗೊಬ್ಬನಿಗೆ ಇದಿರಬೇಕು, ನನ್ನದೇ ಈ ಅಂದ, ನನ್ನದೇ ಈ ಚಂದ, ನನ್ನದೇ ಇದು ಅನ್ನತಕ್ಕಂಥದ್ದು ಇಟ್ಕೊಂಡೇ ಇರ್ತಾನೆ. ಈ ದುರ್ಯೋಧನನಿಗೆ ಅದು ಕುತಂತ್ರ ಮಾಡಿ ಅದು ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ ತಪಸ್ತಾನೆ. ಶಕುನಿ ಹೇಳ್ತಾನೆ, 10 ನಿಮಿಷ ಅವರನ್ನ ಕುಳಿತು ನನ್ನ ಜೊತೆಲಿ ಕುಂದಿರ್ಸಿ ದ್ಯೂತ ಆಡಿಸೋ ದೊರೆ, ಸೋದರಳಿಯ ನನ್ನ ಮಾತು ಕೇಳು, ಅವರನ್ನ ಹಿಂಗ್ ಮಾಡಿ ಹಿಂಗೆತ್ತಿ ಎಲ್ಲ ಮಯಸಭೆಯಿಂದ ಹಿಡಿದು ಎಲ್ಲ ನೀನು ಕೊಡಿಸ್ಬಿಡ್ತೀನಿ. ಯಾಕಂದ್ರೆ ಒಬ್ಬ ಜರಾಸಂಧ, ನೆನಪಿಟ್ಕೊಳ್ಳಿ, ಕಡಿಮೆ ಅಂದ್ರೆ ಒಂದು 22-24 ಸಾವಿರ ರಾಜಕುಮಾರಗಳನ್ನ ಬಂಧಿಸಿರ್ತಾನೆ. ಒಂದು ಹೆಚ್ಚು ಕಡಿಮೆ 20-22 ಸಾವಿರ ರಾಜಕುಮಾರಗಳನ್ನ ಬಂಧಿಸಿ, ಅವನಿಗೇನಂದ್ರೆ ರಾಜಕುಮಾರ ಇದ್ರೆ ತಾನೆ ರಾಜ್ಯ ಪಾಲನೆ, ಅವ್ರನ್ನೇ ತಗೊಂಡ್ ಬಂದ್ಬಿಟ್ರೆ ರಾಜ್ಯ ಎಲ್ಲ ನಂದು ಅನ್ನೋ ಒಂದು ಸಿದ್ಧಾಂತ. ನರಕಾಸುಂದ ಏನಂದ್ರೆ ಇವರಿಬ್ಬರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ರಾಜಕುಮಾರ ಇದ್ರೆ ತಾನೆ ರಾಜ್ಯ ಎತ್ತಾಕೊಂಡ್ಬಂದ್ಬಿಡೋದು, ರಾಜಕುಮಾರಿ ಇದ್ರೆ ತಾನೆ ಅಲ್ಲೊಂದು ಮಗು ಹುಟ್ಟೋದು, ಮದುವೆ ಆಗೋದು, ಅವರೆಲ್ಲ ನಂದ ಆಗ್ಬಿಟ್ರೆ ರಾಜ್ಯ ಎಲ್ಲ ನಂದು. ಇವನು ಹುಡುಗರ್ನೆಲ್ಲ ಇವನ್ ಎತ್ತಾಕೊಂಡು ಹೋಗಿದ್ರೆ ಹುಡುಗಿರ್ನೆಲ್ಲ ಇವನು ನರಕಾಸುರ ಎತ್ತಾಕೊಂಡ್ ಬಂದಿರ್ತಾನೆ. ಅವನನ್ನ ಯಾವಾಗ್ಲೂ ಸಾಯಿಸಿರ್ತಾರೆ. ನರಕ ಅಸುರ, ಅವನು ಜರಾಸಂಧ ಕೂಡ ಅಸುರ. ಅಳಿದು ಬಂದು ಉಳ್ಕೊಂಡಿರ್ತಾರೆ ಅವರು ಅಸುರಾಂಶದಲ್ಲಿ, ರಾಕ್ಷಸರು ಅವರು. ನರಕಾಸುರನ ಸಂಹಾರವನ್ನ ಖುದ್ದು ಸತ್ಯಭಾಮ ದೇವಿಯ ಕೈಯಲ್ಲಿ ಮಾಡಿಸ್ತಾರೆ. ಅವನಂತ್ಯ ಯಾವಾಗ್ಲೂ ಆ ನರಕಾಸುರನ ಸಂಹಾರ ಆದಾಗ ಅವನ ಆವೇಶ ಅಂಶ ಬಂದು ಕರ್ಣನಲ್ಲಿ ಸೇರಿಕೊಂಡಿರುತ್ತೆ. ಅದಕ್ಕೆ ಕರ್ಣ ಬಿಹಿಭತ್ಸನಾಗಿ ಆಡೋದು, ಯಾವಾಗಲೂ ಒಂಥರ ರಾಕ್ಷಸ ಮಾತುಗಳೇ ಎತ್ತಿ ಮೊದಲೇ ಇವನ ಅಸೂಯ, ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯೋದ್ರಲ್ಲಿ ಕರ್ಣ ಆಗ್ಬಿಡ್ತಾನೆ. ಜನ್ಮತ ಅವನು ಹಂಗಿರೋಲ್ಲ, ದುರ್ಯೋಧನನ ಬಳಿ ಸೇರೋವರೆಗೂ ಹಂಗಿರೋಲ್ಲ. ಸೇರಿದ ಮೇಲೆ ಈ ಅಸೂಯ ಗುಣಕ್ಕೂ ಇವನಲ್ಲಿರ್ತಕ್ಕಂಥ ಅತೃಪ್ತ ಮನಸ್ಸಿಗೂ ಈ ನರಕಾಸುರನ ಆವೇಶ ಅಂಶವು, ರಾಕ್ಷಸ ಅಂಶ ಬಂದು ಸೇರಿಕೊಂಡು ಅವನ ಆ ತರ ಆಡ್ತಿರ್ತಾನೆ. ಅಲ್ಲೊಂದು ದೇವದಾನವರ ಯುದ್ಧ ನಡೆಯೋದು. ಅದಕ್ಕೆ ದುರ್ಯೋಧನಿಗೆ ಅಸೂಯೆ, ಈಗಾದ್ರೂ ಸರಿ ಕಿತ್ಕೋಬೇಕು. ಕಡೆಗೂ ಮೋಸದ ಜೂಜಾಟ ಆಡ್ತಾರೆ, ಗೆಲ್ತಾರೆ, ಕಿತ್ಕೋತಾನೆ. ಎಷ್ಟು ವರ್ಷ ಇಟ್ಕೋತಾನೆ ಮಕ್ಕಳೇ? 12 ವರ್ಷ, 13 ವರ್ಷ ನೆಮ್ಮದಿಯಾಗಿ ಮಲಗಿದನ ಅವನು. ನೀವು ನಂಬುವುದಿಲ್ಲ, ಪಾಂಡವರು ಕಾಡಿನಲ್ಲಿ ಆನಂದವಾಗಿದ್ರಪ್ಪ. ನಿಜ ಹೇಳ್ಬೇಕು ಅಂದ್ರೆ ಅವರು ಹೋಮ, ಹವನ, ಯಜ್ಞ, ಯಾಗ, ಮಹಾ ಗುರುಗಳು ಬಂದಿದ್ರು. ಅವರುಗಳ ಜೊತೆ ಮಾರ್ಕಂಡೇಯ, ಕೃಷ್ಣರು, ಇನ್ನು ಹಲವಾರು ಗುರುಗಳು ಇದ್ರು. ಪುರಾಣ ಪ್ರವಚನಗಳು ಕೇಳ್ಕೊಂಡು ನೋಡಿ, ಆಗಲೇ ಇಂದ್ರಲೋಕಕ್ಕೆ ಹೋಗೋದು ಅರ್ಜುನ, ಆಗಲೇ ಪಾಶುಪತಾಸ್ತ್ರ ಪಡೆಯೋದು ಅರ್ಜುನ, ಇದೆಲ್ಲ ನಡೆಯುತ್ತೆ. ಭೀಮ ಆಗ್ಲೇ ಹೋಗ್ಬಿಟ್ಟು ಈ ಹನುಮರ ದರ್ಶನ ಮಾಡ್ಕೊಳ್ಳೋದು, ಸೌಗಂಧಿಕ ಪುಷ್ಪದ ಹೆಸರಿನಲ್ಲಿ ಆ ಒಂದು ಹನುಮಧ್ವಜದ ಸಂಕಲ್ಪ ಸಿಗುತ್ತೆ. ನಾನು ಕುಳಿತುಕೋತೇನೆ ನಿಮ್ಮ ರಥದ ಮೇಲೆ ಅನ್ನತಕ್ಕಂಥದ್ದು, ಹನುಮಧ್ವಜವಾಗಿ ನಿಮಗ್ ಸೋಲಿಲ್ಲದಾಗ ನಾನು ನಿಂತ್ಕೋತೇನೆ ಅಂತ. ಇದೆಲ್ಲ ವರಗಳನ್ನ, ಪುಣ್ಯಗಳನ್ನ ಹೆಚ್ಚೆಚ್ಚು ಅವರಿಗೆ ರಾಜ್ಯದ ಟೆನ್ಷನ್ ಇಲ್ಲ, ಆಡಳಿತದ ಟೆನ್ಷನ್ ಇಲ್ಲ, ಶತ್ರುಗಳ ಟೆನ್ಷನ್ ಇಲ್ಲ. ಆನಂದವಾಗಿದ್ರೆ ಇವನಿಗೆ ಗೊತ್ತು ಅವರು ವಾಪಸ್ ಬರ್ತಾರೆ ಅಂತ. ನಿತ್ಯ ಪರಿಶ್ರಮ, ಗದಾ ಯುದ್ಧ, ಆ ತಂತ್ರ, ಈ ತಂತ್ರ, ಸೇನೆಗಳು, ಇನ್ನೊಂದು ವ್ಯೂಹಗಳು, ಬೇರೆ ಬೇರೆ ರಾಜರುಗಳ ಜೊತೆ ಕಲ್ತ್ಕೊಳ್ಳೋದು, ನಮ್ಮದೆಷ್ಟಿದೆ ನಿಮ್ಮದೆಷ್ಟಿದೆ ಅನ್ನತಕ್ಕಂಥ ಒಂದು ಶತ್ರುಗಳ ಬಲಾಬಲವನ್ನ ತಿಳ್ಕೊಂಡು ಲೆಕ್ಕಾಚಾರ ಹಾಕೊಂಡು ತನ್ನ ಬಲವನ್ನ ಹೆಚ್ಚಿಸ್ಕೊಳ್ಳೋದೇ ತಲೆ ಕೆಡ್ಸ್ಕೊಂಡೇ ಕೂತಿರ್ತಾನೆ ಅವನು. ಅವನದು ಅದೇ ಟೆನ್ಷನ್ನು, ಅಸೂಯಾಪರ ಅಲ್ವಾ. ಕಡೆಗೂ ಏನಾದ? ಸೋತು ಮಣ್ಣಾದ, ಭೂಮಿಗೆ ಬಿದ್ದು ಸತ್ತ. ಅನ್ಯಾಯವಾಗಿ ಕಸಿದ್ಕೊಂಡಿದ್ದು ಮಕ್ಕಳೇ ಯಾರು? ಧೃತರಾಷ್ಟ್ರ. ಅವನು ಸುಮ್ಮನೆ ಇದ್ದ. ಹೌದು ಹೌದು, ಸರಿ ಸರಿ, ಆಗ್ಲಿ, ನಡಿಲಿ. ನೋಡಿ ಅವನು ಎಂತ ದುಷ್ಟ ದೊರೆ ಅಂದ್ರೆ, ಮಗ ಏನು ಮಾಡಿದ್ರು ಸುಮ್ಮನಿರೋದು. ಇರ್ಬೋದೇನೋ, ಅದು ಸರಿ ಇರ್ಬೋದೇನೋ. ಇಷ್ಟಕ್ಕೂ ಈ ದುಷ್ಟ ದೊರೆಗೆ ನೋಡಿ 2 ಪುಣ್ಯಾತ್ಮರು ಇರ್ತಾರೆ ಜೊತೆಯಲ್ಲಿ.
ಇದು ನಮ್ಮ ಕರ್ಮ. ಪುಣ್ಯಾತ್ಮನ ಜೊತೆಲಿ ಇದ್ದು ಗೈಡೆನ್ಸ್ ಮಾಡ್ತಾರೆ. ಇವನ್ ಕೇಳ್ದಾಗ ಮಾಡ್ತಾನೆ, ಇವನ್ ಕೇಳೋದೇ ಇಲ್ಲ. ಒಂದು ಸಂಜಯ, ಇನ್ನೊಂದು ವಿದುರ. ಇವನು ಕೇಳೋದೇ ಇಲ್ಲ. ಕೇಳಿದಾಗ ನಡ್ಸೋದು, ಮಾಡೋದೆಲ್ಲ ಅದೇ. ಸೈಲೆಂಟ್ ಆಗಿದ್ದು ಮಗನನ್ನ ಸರಿ, ನನ್ನ ನಂತರ ಇದೆಲ್ಲ ಅವನಿಗಿರುತ್ತೆ ಇನ್ನೇನು ಅಂತ. ಸೊ ಮೋಸದಿಂದ ಕಿತ್ಕೊಳ್ಳೋದಕ್ಕೆ ಇವನೇ ಮೂಲ ಪುರುಷ. ಅಷ್ಟು ದೊಡ್ಡ ಸಭೆನಲ್ಲಿ ನಡೀತಿದ್ರು ತನ್ನ ಸೊಸೆ ಮೇಲೆ, ತನ್ನ ಸ್ವಂತ. ಅರೆ, ನನಗೆ ಅರ್ಹತೆನೇ ಇಲ್ಲ ರಾಜ್ಯ ಆಳೋಕೆ. ಪಾಂಡು ಅವತ್ತು ಭಿಕ್ಷೆ ಹಾಕಿದ್ದು, ಪಾಂಡು ಮಹಾರಾಜ ಭಿಕ್ಷೆ ಹಾಕಿದ್ದು. ಅವನಿಗೆ ಒಂದು ದಿನವೂ ಕೂಡ ಪ್ರಜ್ಞೆ ಇಲ್ಲ, ಯೋಚನೆ ಇಲ್ಲ. ಅವನ ಜನ್ಮವೇ ಆ ರೀತಿ ಒಂದು ರಾಕ್ಷಸ ಅಸೂಯ. ಅವನು ಹುಟ್ಟಿದವನು ಅವನ 4 ಪಟ್ಟು. ನಾನು ಅದಕ್ಕೆ ಹೇಳ್ತಿರ್ತೇನೆ, ಕಳ್ಳರು ಹೊಟ್ಟೆಲ್ ಕಳ್ಳರು, ಮೋಸಗಾರರು ಹೊಟ್ಟೆಲ್ ಮೋಸಗಾರರು, ಇನ್ನಷ್ಟು ದೊಡ್ಡ ಮೋಸಗಾರರು. ನಿಜವೇ, ನೀವು ಗಮನಿಸಿ ನೋಡಿ. ಧರ್ಮಾತ್ಮರ ಹೊಟ್ಟೆಯಲ್ಲಿ ಧರ್ಮಾತ್ಮರೇ ಹುಟ್ಟುವುದು. ಅದೊಂದು ಅವನತಿ ಒಂದು ಕಾಲಕ್ಕೆ. ಹಾಗೆ ಕೆಟ್ಟದ್ದಕ್ಕೂ ಅಷ್ಟೇ. ಅನ್ಯಾಯವಾಗಿ ಮೋಸ ಮಾಡಿ ಸಂಪಾದಿಸಿದ್ ನೀವು ಅನ್ಕೋತೀರಿ, ಅವನಿಗೆ ಮಗನ ರೂಪದಲ್ಲೋ ಮೊಮ್ಮಗನ ರೂಪದಲ್ಲೋ ಹುಟ್ಟಿ ಸರ್ವನಾಶ ಆಗೋಗುತ್ತೆ. ಇರೋಲ್ಲ. ನೀವ್ ಅಂದ್ಕೊಂಡಿರೋದು ಏನ್ ದರ್ಬಾರು. ಅವನ್ ಮಗ ಬಂದಿರ್ತಾನ ಜೂಜಾಡಕ್ಕೆ, ಹೋಗ್ಬಿಟ್ಟು ಮಲ್ಯ ಟವರ್ಸ್ ಅಲ್ಲಿ ಆ ಕ್ಲಬ್ ಅಲ್ಲಿ ಆಡಕ್ಕೆ. ಈ ತರದ್ದು ಅದಕ್ಕೆ ಕತ್ತುಪಟ್ಟು ಇರತಕ್ಕಂಥ ಕ್ಲಬ್ಬು ಪಬ್ಬುಗಳು ಇವತ್ತು ಬೆಂಗಳೂರಲ್ಲಿ ಬಂದ್ಬಿಟ್ಟಿದ್ದಾವೆ. ಅಲ್ಲಿ ಹೋಗ್ತಾನೆ, ನಾನು ಯಾರು ಗೊತ್ತೇನೋ ಅಂತ ಹೇಳ್ಬಿಟ್ಟು ಶೋಕಿ ಮಾಡ್ಬಿಟ್ಟು ಇನ್ನೊಂದು ಮಾಡ್ಬಿಟ್ಟು ಮುಳುಗ್ಸೋಕೆ, ಮಾಡಬಾರದ್ದೆಲ್ಲ ಮಾಡೋಕೆ, ಜೈಲು ಊಟ ಮಾಡ್ಕೊಳಕ್ಕೆ. ಇಲ್ಲ ಅವನ ಮೊಮ್ಮಗ, ಇಲ್ಲ ಮರಿ ಮೊಮ್ಮಗ. ಇಷ್ಟೇ ನಡೆಯೋದು, ಬೇರೆ ಇನ್ನೇನು ನಡೆಯಲ್ಲ. ಅದೇ ನಾವು ನೋಡಿ ಈ ಗುರು ಪೌರ್ಣಿಮೆಗೆ ನೆನೆಸ್ಕೋತೇವೆ ವಸಿಷ್ಠರು. ಎಂಥ ವಸಿಷ್ಠ ಗುರುಗಳು. ವಸಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರರು, ಪರಾಶರರ ಮಗರ ವ್ಯಾಸರು, ವ್ಯಾಸರ ಮಗ ಶುಕ. ಶುಕ ಮಹರ್ಷಿಗಳಿಗೆ ಮುತ್ತಾತ. ಯೋಚನೆ ಮಾಡಿ ನೋಡಿ, ಆ ಪರಂಪರೆ ನೆನ್ಸ್ಕೊಳ್ಳೋದು ನೋಡಿ ನಾವು. ಇಂಥ ಕಳ್ಳರು ಕಾಕರುಗಳ ಪರಂಪರೆ ಎಲ್ಲಿದೆ? ದುರ್ಯೋಧನ ಪರಂಪರೆ. ಅವನ ತಲೆಗೆ ಹೊರಟೋಯ್ತು. ಅಪ್ಪ ಮೋಸದಿಂದ ಸಂಪಾದನೆ ಮಾಡಿಸ್ದ, ಅದನ್ನ ಮಗನಿಗೆ ಇನ್ನಷ್ಟು ಪೂತ್ಕಾರ ಮಾಡ್ದ. ಅವನು ಇನ್ನೊಂದು ಅಷ್ಟು ದೊಡ್ಡದು ಮಾಡ್ಕೊಂಡ. ಸರ್ವನಾಶ, ಯಾರಿಗೂ ಉಳಿಲ್ಲ. ರಾವಣಾಸುರ ಕೂಡ ನೋಡಿ, ಆ ತಾಯಿ ಮಂಡೋದರಿ, ನಂಬಿದ್ರೆ ನಂಬಿ, ನೀನು ಹೋಗೋದು ಓದಿಯೋ, ನಿನ್ನ ಜೊತೆ ಮಕ್ಕಳನ್ನು ಒಬ್ಬರನ್ನು ವಂಶಕ್ಕಿಲ್ದಿದ್ದಾಗ ಓದಿಯಲ್ಲೋ ಅತ್ತ ಅನ್ನೋದ ತಾಯಿ ಜೀವ. ನಮ್ಮ ವಂಶ ಏನು ಗೊತ್ತೇನೋ? ಪ್ರಜಾಪತಿ ಬ್ರಹ್ಮನ ವಂಶ. ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟಿದೆ? ನಾನು ಯಾವ ಕುಟುಂಬದವಳು, ನನ್ನ ವಿದ್ಯೆ ನೋಡು, ನನ್ನ ಅಂಧ ನೋಡು, ನನ್ನ ಸಂಸ್ಕಾರ ನೋಡು. ಯಾವುದರಲ್ಲಿ ಸೀತಮ್ಮ ಆ ಮಾತು ಹೇಳ್ತಾಳೆ, ನೀವು ನಂಬಲ್ಲ. ಇವನಿಗೆ ಹೆಣ್ಣು ಬಾಗುತ್ತನ, ಇವನಿಗೆ ಅಸೂಯ ಪರ್ತನ ಅಷ್ಟೇ. ವಾಲಿಗೆ ತನ್ನ ಬಲದ ಮೇಲೆ, ನನ್ನ ಬಲಕ್ಕೆಲ್ಲರೂ ಬಗಬೇಕು ಅನ್ನೋ ಒಂದಿದು. 3 ಉಳಿಲಿಲ್ವಾ? ಅಪಾತ್ರವಾಗಿ ದುಡಿದ ದುಡ್ಡು, ಹೆಸರು, ಕೀರ್ತಿ, ಪ್ರತಿಷ್ಠೆ ಬಂದಿದ್ದು ಉಳಿಯುವುದಿಲ್ಲ ಮಕ್ಕಳೇ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಹಾಗೆಯೇ ಸಂಪಾದನೆ ಮಾಡಿದ ಆ ಒಂದು ಧನವೂ ಕೂಡ ಅಪಾತ್ರರಿಗೆ ದಾನ ಮಾಡಿದರೂ ಉಳಿಯುವುದಿಲ್ಲ. ಅಪಾತ್ರರಿಗೆ, ಅಯ್ಯೋ ಪಾಪ, ಕೊಡಿ ಅಪಾತ್ರರಿಗೆ. ನಾನು ಅನುಭವಿಸಿದೆ. ನನ್ನ ಗುರುಗಳು ನೋಡ್ಬೇಕು, ಒಬ್ಬ ಅಪಾತ್ರ, ಎಡವಟ್ಟು ವ್ಯಕ್ತಿ ಕರ್ಕೊಂಡು ಬಂದು ಮಗನ ಸ್ಥಾನ ಕೊಟ್ಟು ಹುಡುಗಿ ಹುಡುಕಿ ಮದುವೆ ಮಾಡಿಸಿ ದಾರೆ ಎರೆದು, ನೀವು ನಂಬೋಲ್ಲ, ಇರ್ಲಿಕ್ಕೊಂದು ಮನೆಗೊಂದು ಲೀಸ್ಗೆ, ಓಡಾಡ್ಲಿಕ್ಕೊಂದು ಗಾಡಿ, ಕಾರ್ಗೂ ಕೂಡ ಒಂದು ಕೆಲಸದ ವ್ಯವಸ್ಥೆ, ಬೆನ್ನಿಗಲ್ಲ ಮಕ್ಕಳೇ ತಿನ್ನೋ ತಟ್ಟೆ ಸಮೇತ ಎತ್ಕೊಂಡು ಹೋಗಿದ್ದಾನೆ. ನಾನು ಹೇಳಿದೆ, ಏನ್ ಗುರುಗಳೇ ಇವನು ಎಂತ ಒಂದನ್ನ, ಅವನ ಜಾತಕದಲ್ಲಿ ಇಂಥದ್ದೊಂದು ದೋಷ ಇದೆ ಗೊತ್ತಾಗ್ಲಿಲ್ವಾ ಗುರುಗಳೇ ಅಂತ. ಇರ್ಲಿ ಕಣೋ, ಈಗ್ಲೂ ನೊಂದ್ಕೋತಾರೆ.
ಈಗಲೂ ಶತ್ರುವನ್ನಾದರೂ ಕ್ಷಮಿಸಬಹುದೇನೋ, ಆದ್ರೆ ಇಂಥ ಒಂದು ಹಿತಶತ್ರುಗಳನ್ನ ಜನ್ಮಾಂತರ ಮರೀಲಿಕ್ಕಾಗೋದಿಲ್ಲ. ನಂಬಿಕೆ ದ್ರೋಹಿಗಳು, ಅಪಾತ್ರ ದಾನಿಗಳು, ಹೌದು, ಅಂಥದೊಂದು ಭಾವ, ಎಳೆದಾಟ ವ್ಯಕ್ತಿಗಳಲ್ಲಿದೆ. ಇದೆಪ್ಪ, ಇವತ್ತು ನೀವು ಮಾಡೋದು ಅದೇ ತಪ್ಪು. ಯಾರಿಗೆ ದಾನ ಮಾಡಬೇಕು, ಎಷ್ಟು ದಾನ ಮಾಡಬೇಕು, ಹೇಗೆ ದಾನ ಮಾಡಬೇಕು ಅಂತ ತಿಳ್ಕೊಳ್ಳದೆ ತೆಗೆದು 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 ಕೊಡ್ತೀರಿ ಅಂದ್ರೆ ನನ್ನ ಪರಿಸ್ಥಿತಿಯೇ. ನಮಾಮಿ ಶಂಕರದ ಸಂದರ್ಭದಲ್ಲಿ 5,000 ರೂಪಾಯಿ ರೇಷನ್, 11,000 ರೂಪಾಯಿ ರೇಷನ್, 5,000 ರೂಪಾಯಿ ಅಂತ ಕೊಡೋಕೆ ಒಂದು ವ್ಯವಸ್ಥೆ ಮಾಡಿ ದೊಡ್ಡದಾಗಿ ಕಟ್ಟಿದ್ದು ಎಲ್ಲೋಯ್ತು ಅಂತ ಮೊನ್ನೆ ಒಬ್ರು ನಾಗರಾಜನವರು ಕೂಡ ಕೇಳ್ತಿದ್ರು. ಹೇಳಿದೆ, ಆಯ್ತಪ್ಪ, ಒಳ್ಳೆತನಕ್ಕೆ ಅಪಾತ್ರ ದಾನಂ ಅನುಭವಿಸಿದ್ದಾನೆ, ಅದ್ ಬಿಡಿ, ಅದ್ರ ಬಗ್ಗೆ ಮಾತು ಬೇಡ. ಹೌದು, 11,000 ರೂಪಾಯಿಯ ಉತ್ಪನ್ನಗಳು 5,000 ರೂಪಾಯಿಗೆ ನೋಡೋಣ, ಸರ್ಕಾರ ಕೂಡ ಕೊಡಲ್ಲ. ಜನೌಷಧಿ ಏನೋ ಒಂದಷ್ಟು ಕೊಡ್ತಿದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ, ಅದಕ್ಕೂ ಕೂಡ ನಾಕಾಬಂದಿ ಮಾಡಿಟ್ಟಿದ್ದಾರೆ. ಈಗೇನೋ ಹೈಕೋರ್ಟ್ ಹೇಳಿದೆ, ಏನ್ರಿ ಇದು ಅನ್ನತಕ್ಕಂಥದ್ದು. ಅಂದ್ರೆ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ಗೆ ಹೋದ್ರೆ ಮದ್ದುಗಳು ಬೇಕು ಅಂತ ಹೇಳಿದ್ರೆ ಡಬಲ್ ರೇಟ್ ಕೊಟ್ಟು ತಗೋಬೇಕು. ಕೇಂದ್ರ ಸರ್ಕಾರ ಅಲ್ಲೊಂದು ಜನೌಷಧಿ ಕಡಿಮೆಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ರೆ ಇವರು ಮುಚ್ಚಾಕೋ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಅಲ್ಲಿ ದುಡ್ಡು ಮಾಡೋಕೆ ತಾನೆ, ಏನ್ ತೊಂದ್ರೆ ನಿಮಗೆ? ಕೇಂದ್ರ ಸರ್ಕಾರ ವ್ಯವಸ್ಥೆ, ಅದನ್ನ ಲೈಸೆನ್ಸ್ ತಗೊಂಡು ಅವ್ನು ಫೀಸ್ ಕಟ್ಟಿ ಅವ್ನು ನಡೆಸ್ತಿದ್ದಾನೆ. ನಿಜವಾದ ಅವಶ್ಯಕತೆ ಇರೋರೇ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಬರೋದು. ಪಾಪ ದುಡ್ಡಿರೋರು ಹೋಗ್ತಾರಪ್ಪ. ಅಪೋಲೋ ಆಸ್ಪತ್ರೆ, ಸಕ್ರಾ ಆಸ್ಪತ್ರೆ ನಿಮ್ ಸೊತ್ತು ಮಾರಿಬಿಡ್ಬೇಕು 2 ದಿನ ಅಡ್ಮಿಟ್ಗೆ. 2 ದಿನ ಅಡ್ಮಿಟ್ಗೆ, 1 ವಾರ, ಒಂದು 3 ತಿಂಗಳು ಇದ್ರಿ ಅಂದ್ರೆ 3 ತಲೆಮಾರದ ಸಾಲ ಬಂದು ನೆತ್ತಿಗೆ ಸುತ್ತಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದ್ರೂ 50 ಲಕ್ಷದ 1 ಕೋಟಿ. 1 ದಿನಕ್ಕೆ 2 ರಿಂದ 3 ಲಕ್ಷ ಚಾರ್ಜ್ ಆಗುತ್ತೆ ಮಿನಿಮಮ್. ಬರೀ ಮೆಡಿಸನ್ ಇನ್ನೊಂದು ಅದೆಲ್ಲ ಬೇರೆ ಲೆಕ್ಕಗಳು. ಏನು ಅಂತ ಅನ್ಕೊಂಡಿದ್ರಿ, ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ನ ಕರ್ಸ್ಬೇಕು ಅಂತ ಹೇಳ್ದ ಅಂದ್ರೆ ಎಲ್ಲ ಸೇರಿಸಿ ಹಾಕ್ಬಿಡ್ತಾರೆ. ನನಗೆ ಆತ್ಮೀಯರು ಇತ್ತೀಚೆಗೆ ಒಂದು ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. 4 ಬಾರಿ ಅವ್ರಿಗೆ ಗ್ರಾಚಾರ, ಹಾರ್ಟ್ ಪ್ರಾಬ್ಲಮ್, ಮಕರ ರಾಶಿ, ಅಷ್ಟಮದಲ್ಲಿ ಕುಜಾಕೇತು. ರೆಡಿಯಾಗಿ ಬರ್ತಾರೆ 4ನೇ ದಿನಕ್ಕೆ, ರೆಡಿಯಾಗಿ ಬರ್ತಾರೆ 7ನೇ ದಿನಕ್ಕೆ. ಅಮ್ಮಮ್ಮ ಅನ್ನಿಸ್ಬಿಟ್ಟಿದೆ ಅವ್ರಿಗೆ. ಜೀವ ಹೋದ್ರೆ ಸಾಕು ಅಂತ ಅದೇನು ಸ್ಟಂಟ್ ಹಾಕೋದಂತೆ, ಇನ್ನೊಂದಂತೆ ತಾಯಿ ಜೀವ. ನಂಬೋಲ್ಲ ನೀವು, 30-40 ಲಕ್ಷ. ಅದಕ್ಕೆ ಹೇಳ್ತಿರ್ತಾನೆ, ಒಂದು ಮೆಡಿಕಲ್ದು ಒಂದು ಇನ್ಶೂರೆನ್ಸ್ ತಗೊಳ್ಳಿ ಅಂತಕ್ಕಂಥದ್ದು. ಅಪಾತ್ರ ದಾನ ಅನ್ನೋದು ನೆನಪಿಟ್ಕೊಳ್ಳಿ ಮಕ್ಕಳೇ. ಇವತ್ತಿನ ಕಲಿಯುಗಕ್ಕೆ ನೇರ ಹೇಳ್ತೀನಿ, ನಿಮ್ಗೆ ತುಂಬಾ ಆಸೆ ಇದೆಯಾ, 4 ಪಶು ಪಕ್ಷಿಗಳಿಗೆ ಮಾಡಿ ನೋಡಿ. ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಮೊಸಳೆ ಗುಂಡು ಹೊಡೆದು ಗಾಯ ಆಗಿದ್ರೆ ಅದನ್ನ ಕಾಪಾಡಿ ಟ್ರೀಟ್ ಮಾಡಿ ಸುಮಾರು 3 ತಿಂಗಳು ಅದಕ್ಕೆ ರೆಡಿ ಮಾಡಿ ಊಟ ಆಹಾರ ಕೊಟ್ಟು ಅದನ್ನ ನೀರಲ್ಲಿ ಬಿಡ್ತಾನೆ. ನಿಜವಾಗ್ಲೂ ನಡೆದಿರೋದು ಇದು. ತಗೊಂಡೋಗ್ಬಿಟ್ರೆ ಸರೋವರಕ್ಕೆ, ನೀವು ನಂಬಲ್ಲ, ಬಂದ್ ಮಲ್ಕೊಂಡಿದ್ರೆ ಅವ್ನ ಕಾಡಿನ ಅಂಚಿನಲ್ಲಿ ಮನೆ ಚಿಕ್ಕದಾಗಿ, ಅವನು ಹುಡ್ಕೊಂಡ್ ಬಂದು ಅವನ ಹಾಸಿಗೆ ಪಕ್ಕದಲ್ಲಿ ಮಲಗಿದೆ. ಏನೋ ನೀನು ತಗೊಂಡೋಗ್ಬಿಟ್ರು ಅದು ಹೋಗ್ತಿಲ್ಲ. ಸುಮಾರು 20 ವರ್ಷ ಅವನ ಜೊತೆಲಿದೆ, ಅದಕ್ಕೆ ಕಾಲ ಕಳೆದಿದೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಅದರ ಒಂದು ಭಾವಾರ್ಥ, ಅದರ ಒಂದು ಪ್ರೀತಿ, ಮೂಕ ಪ್ರಾಣಿಗಳಿಗಿರೋ ಅಷ್ಟು ಒಂದು ಮಮಕಾರ, ಒಂದು ಗಿಡ ಸಸ್ಯಗಳಿಗಿರೋ ಅಷ್ಟು ಒಂದು ಸಹಕಾರ, ಅದು ನೆರಳು ಕೊಡುತ್ತಪ್ಪ, ಸೌದೆ ಕೊಡುತ್ತಪ್ಪ, ಹಣ್ಣು ಕೊಡುತ್ತಪ್ಪ, ಹೂ ಕೊಡುತ್ತಪ್ಪ, ಅದು ಮಾತಾಡುತ್ತಪ್ಪ. ಒಂದೊಂದು ಪಕ್ಷಿಯು, ಒಂದೊಂದು ಸಸ್ಯವು, ಒಂದೊಂದು ಗಿಡವು, ಮರವು ಮಾತಾಡುತ್ತೆ. ಜೀವ ಇದೆ, ಜೀವ ಇದೆ, ಜೀವ ಇದೆ. ಅದನ್ನ ಕಾಪಾಡಿ. ತುಂಬಾ ಇಲ್ಲದಂತ ಇದಾರೆ. ಹೋಗೋಣ ಸರ್ಕಾರಿ ಶಾಲೆಗಳು, ಅಲ್ಲಿರೋ ಮಕ್ಕಳಿಗೆ ಏನಾದ್ರೂ ಮಾಡೋಣ. 4 ಮಕ್ಕಳಿಗೆ ಮಾಡಿ, 4 ಜಾಮಿಟ್ರಿ ಬಾಕ್ಸ್ ಕೊಡಿಸಿ, 4 ಪೆನ್ಸಿಲ್ ಬಾಕ್ಸ್ ಕೊಡಿಸಿ, 4 ಜೊತೆ ಶೂಸ್ ಕೊಡಿಸಿ, 4 ಜೊತೆ ಬಟ್ಟೆ ಕೊಡಿಸಿ, ಪರವಾಗಿಲ್ಲ. ಪ್ರೈವೇಟ್ ಸ್ಕೂಲ್ ಇರ್ಲಿ ಬಿಡಿ, ಅವ್ರು 1 ಲಕ್ಷ ಸಾಲ ಮಾಡಿ ತೀರಿಸ್ಕೊಳ್ಳೋ ತಾಕತ್ತಿರೋರು ಪ್ರೈವೇಟ್ ಸ್ಕೂಲಲ್ಲಿ ಸೇರ್ಸ್ಕೊಂಡಿರಿ. ಇವತ್ತು ಯಾವ ಪ್ರೈವೇಟ್ ಸ್ಕೂಲಲ್ಲಿ 1.5 ಲಕ್ಷಕ್ಕಿಂತ ಕಡಿಮೆ ಇದೆ ಹೇಳಿ ಫೀಸು? ಸೊತ್ತು ಮಾರಬೇಕು. ಆಲ್ರೆಡಿ 50% ಇದು ಫೀಸ್ಗಳೆಲ್ಲ ಕಮ್ಮಿ ಮಾಡ್ತಿದ್ದಾರೆ. ಇಂಜಿನಿಯರಿಂಗ್ದು ಅಡ್ಮಿಷನ್ ಆಗ್ತಿಲ್ಲ. ಇಂಜಿನಿಯರಿಂಗ್ ಡಮಾಲು ಮುಗೀತು, ಅರ್ಥನೇ ಮಾಡ್ಕೊಂಡಿಲ್ಲ. ಇಡೀ ದೇಶದಲ್ಲಿ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜುಗಳು ಹೈಯೆಸ್ಟ್ ಎಲ್ಲಿ ಗೊತ್ತಾ ಇರೋದು? ಆಂಧ್ರ ತೆಲಂಗಾಣದಲ್ಲೇ ಮುಗಿಚಾಕೋಬಿಟ್ಟಿದ್ದಾವೆ. 80%
ಇನ್ನೂ ಸುಳ್ಳು ಹೇಳ್ಕೊಂಡು ಬ್ಲಾಕ್ ಮಾಡ್ಕೊಂಡು ನಿಮ್ಮನ್ನ ಒಂದು ಭ್ರಮಾಲೋಕ ಈ ಕೋರ್ಸ್ಗೆ ಅದ್ಭುತ. ನಾಳೆ ನಿಮ್ಗೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತಾನೆ. ನಿಮ್ ಸಾಲ ಸೋಲ ಮಾಡಿ ಹೋಗಿ ಸೇರಿಸೋದು. ಬ್ಲಡ್ ಅಂಡ್ ಸ್ವೆಟ್ 4 ಲಕ್ಷ 5 ಲಕ್ಷ 6 ಲಕ್ಷ ವರ್ಷಕ್ಕೆ. 4 ವರ್ಷಕ್ಕೆ ಕಡಿಮೆ ಅಂದ್ರೆ ಒಂದು 20-25 ಲಕ್ಷ ಗೋವಿಂದ. ಹೊರಗಡೆ ಬಂದ ಅಂದ್ರೆ ಅದೇ ಒಂದು 25 ಲಕ್ಷ 4 ವರ್ಷಕ್ಕೆ ನೀವು ಈ ತರ ಹಾಕೊಂಡ್ ಬಂದಿದ್ರೆ ಮಿನಿಮಮ್ ಒಂದು 30,000-40,000 ರೂಪಾಯಿ ಕೈಗೆ ಬರ್ತಿತ್ತು. ಕೈಯಲ್ಲೂ ದುಡ್ಡು ಇರ್ತಿತ್ತು. ಫಿಕ್ಸೆಡ್ ಡೆಪಾಸಿಟ್ ತರ. ಏನ್ ಮಾಡೋದಪ್ಪ ಹೇಳಿದ್ರೆ ಕೇಳೋದಿಲ್ಲ, ನಾವು ಕೆಟ್ಟವ್ರಾಗ್ತೀವಿ ಅಷ್ಟೇ. ಅಷ್ಟು ದೊಡ್ಡ ಕೋರ್ಸು ಮಾಡಿ ಹೊರಗಡೆ ಬಂದ್ರೆ ಸರಿಯಾದ ವಿದ್ಯೆ ಇಲ್ಲ ಅಂದ್ರೆ, ನಾನು ಮೊನ್ನೆ ಕೇಳಿದೆ ಅಗ್ರಿಕಲ್ಚರ್ ಸೈನ್ಸ್ಗೆ ಒಂದು 30-35 ಲಕ್ಷ ಇದೆ ಅಂತ. ಅಮ್ಮ ರಾಮಚಂದ್ರ, ಯಾರೇ ಅಷ್ಟೊಂದು ದುಡ್ಡು ಕಟ್ಟಿ ಓದಿ ಪಾಸ್ ಮಾಡ್ಕೊಳ್ಳೋದು? 50 ಲಕ್ಷಕ್ಕೆ ಬಂದು ನಿಂತು ಬಿಟ್ಟಿದೆ ಆಯುರ್ವೇದ ಸೀಟು. 50 ಲಕ್ಷಕ್ಕೆ ತುಂಬಾ ಹೆಸರುವಾಸಿಯಾಗಿರತಕ್ಕಂತ ಒಂದು ಧರ್ಮದ ಹೆಸರಿನಲ್ಲಿ ನಡೆಸ್ತಿರತಕ್ಕಂತ ಒಂದು ವಿದ್ಯಾಸಂಸ್ಥೆಯಲ್ಲಿ 50 ಲಕ್ಷ. ಧರ್ಮ ಸಂಸ್ಥೆಯಲ್ಲಿ ನಾವ್ಯಾರೋ ಕಟ್ಟಿದೀವಿ ಅಂದ್ರೆ ಧರ್ಮ ಸಂಸ್ಥೆ ಅಲ್ಲ, ನಾವು ದುಡ್ಡುಗಾಗಿ ಕಟ್ಟಿದೀವಿ, ಬಂಡವಾಳ ಹಾಕಿದೀವಿ, ದೊಡ್ಡ ದೊಡ್ಡ ಡಾಕ್ಟರ್ಗಳು ಇಟ್ಟಿದೀವಿ, ಫ್ಯಾಕಲ್ಟಿ ಇಟ್ಟಿದೀವಿ ಅಂತ. ಅಲ್ಲಿದೆ ಆದಾಯ ಆಲ್ರೆಡಿ 50 ಲಕ್ಷ ಫೀಸ್ ಕಟ್ಟಿ ಓದಿ ಹೊರಗಡೆ ಬಂದ ಆ ಆಯುರ್ವೇದಿಕ್ ಡಾಕ್ಟರ್ಗೆ ಸಂಬಳ ಎಷ್ಟು ಬರುತ್ತೆ ಹೇಳಿ? ಎಷ್ಟು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಿದ್ದೀವಿ ಹೇಳಿ? ಯೋಚನೆ ಮಾಡಿ ನೋಡಿ. ಗೊತ್ತಿಲ್ಲ. ಅಪಾತ್ರದಾನಂ ತಗೊಂಡೋಗಿ ಉಂಡಿಗೆ ಸುರಿದಿರೋದು. ಆ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಮೆಡಿಕಲ್ ಆಸ್ಪತ್ರೆ, ಫೌಂಡೇಶನ್ಗಳು. ಹೊಟ್ಟೆ ಉರಿಯುತ್ತೆ ಮಕ್ಕಳೇ, ಇದೇ ಸತ್ಯ ಮಕ್ಕಳೇ. ಅಪಾತ್ರದಾನಂ. ದೇವ್ರಿಗೂ ಕೂಡ ಅಪಾತ್ರದಾನ ಮಾಡಬೇಡಿ. ಆ ದುಡ್ಡನ್ನು ತಗೊಂಡೋಗ್ಬಿಟ್ಟು ಬೇರೆ ಏನೇನೋ ಮಾಡ್ತಿದ್ದಾರೆ. ನೀವೇನು ಬೇಡ, ಬೇಜಾರು ಮಾಡ್ಕೋಬೇಡಿ. ನೀವು ಹೋಗ್ಬಿಟ್ಟು, ಸತ್ಯ ಕಹಿಯಾಗಿರುತ್ತೆ ಮಕ್ಕಳೇ. ಗುರು ಪೌರ್ಣಮಿಯ ಪ್ರಯುಕ್ತ ಹೇಳ್ತಿದ್ದೇನೆ ನಾನು, ನಮ್ಮ ಹಿಂದೂ ಆಕ್ಟ್ಗಳನ್ನ ಎಷ್ಟೆಲ್ಲ ಚೇಂಜ್ ಮಾಡಿದ್ದಾರೆ ಆಗಲಿಂದ ಚೆಕ್ ಮಾಡಿ. ಬೇರೆ ಆಕ್ಟ್ಗಳನ್ನ ಮುಟ್ಟಿದಾರ ಅಂತ ಆದ್ರೂ ಚೆಕ್ ಮಾಡಿ. ಮೊನ್ನೆ ಒಬ್ಬ ಬಹುದೊಡ್ಡ ನ್ಯಾಯಮೂರ್ತಿ, ದೇವಮೂರ್ತಿ, ವೇದಮೂರ್ತಿ, ಇಷ್ಟೇ ಹೇಳಬಲ್ಲ, ಹೇಳ್ತಿದ್ದಾರೆ ಅದನ್ನು. ನಮ್ಮ ಒಂದು ಧರ್ಮದ, ಹಿಂದೂ ಧರ್ಮದ ಆಕ್ಟ್ಗಳನ್ನ ಎಷ್ಟು ಬಾರಿ ಬದಲಾವಣೆಗಳು, ಸೆಕ್ಷನ್ಗಳು, ಚೇಂಜ್ಗಳು, ಇನ್ನೊಂದು ಮಾಡಿಫಿಕೇಶನ್ಗಳು ಆಗಿದೆ. ಬೇರೆ ಧರ್ಮದ ಮುಟ್ಟಿದಾರಾ? ವೋಟ್ ಬ್ಯಾಂಕು. ಯಾಕೆ? ಎಲ್ರಿಗೂ ಒಂದೇ ಇರ್ಬೇಕಲ್ವಾ? ಅಪಾತ್ರದಾನಂ. ನಾವು ಇವರನ್ನ ಅಪಾತ್ರವಾಗಿ ಗೆಲ್ಸಿರೋದು. ಯಾಕೆ? ನಾವು ಮನುಷ್ಯರುಗಳಲ್ಲ. ಅದನ್ನೇ ಹೇಳೋದು. ಏನಕ್ಕೆ ದುಡ್ಡು ನಿಲ್ಲೋಲ್ಲ, ಅಧಿಕಾರ ನಿಲ್ಲೋಲ್ಲ ಅಂದ್ರೆ, ಅಪಾತ್ರವಾಗಿ ಮಾಡಿದ ದಾನವೂ ಕೂಡ, ಅಪಾತ್ರವಾಗಿ ಬಂದ ಅಧಿಕಾರವೂ ಕೂಡ. ನೆನ್ಪಲ್ಲಿ ಇಟ್ಕೊಳ್ಳಿ. ಈ ಎರಡನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಹೋಗುತ್ತೆ. ನೀವು ಅಂದ್ಕೋತೀರಿ, ನೀವು ಎಷ್ಟು ವರ್ಷ ಅಪಾತ್ರವಾಗಿ ಆಡಳಿತ ನಡೆಸ್ಬಿಡ್ತೀರಿ? ಸುಳ್ಳು ಹೇಳ್ಕೊಂಡು, ಮೋಸ ಮಾಡ್ಕೊಂಡು ಉರುಳಲೇಬೇಕು. ನೀವು ದೇಶದ ಯಾವ ಕತೆ ಹೇಳ್ತಿರೋ ಬಿಟ್ಬಿಡಿ. ಲಾಲು ಅವನೇನ್ ಹೇಳೋನ್ ಗೊತ್ತಾ? ಜಬ್ ತಕ್ ಬಿಹಾರ್ ಮೇ ಆಲೂ ರಹೇಗಾ ತಬ್ ತಕ್ ಲಾಲು ಕಾ ರಾಜ್ ಚಲೇಗಾ ಅಂತಿದ್ದ. ಇವತ್ತು ವೀಲ್ ಚೇರ್ ಅಲ್ಲಿ ಇದ್ದಾನೆ. ಕಿಡ್ನಿ ಅವನ ಮಗಳು ಕೊಟ್ಟಿಲ್ಲ ಅಂದಿದ್ರೆ ಅವನ್ ಯಾವತ್ತು ಪರಂಧಾಮ. ಎಷ್ಟು ಕೇಸುಗಳು ಅವನದ್ದು. ಅಯ್ಯೋ, ಅವನು ಜಾರ್ಖಂಡ್ CM ಇದ್ದಾನಲ್ವಾ? ನೀವು ನಂಬೋಲ್ಲ. ನೀವು ಜಾರ್ಖಂಡ್ಗೆ ಹೆಜ್ಜೆ ಇಟ್ಟು ನೋಡಿ, ಇವತ್ತಿಗೂ ಇದೆ ಅಲ್ಲಿ ಅನಾಚಾರ. ಅವನು ಆದಿವಾಸಿಗಳು, ಇನ್ನೊಂದು ಬೇರೆ ಬೇರೆ ಶೆಡ್ಯೂಲ್ ಟ್ರೈಬು, ಈ ತರದೆಲ್ಲ ಹೇಳ್ಕೊಂಡು, ಓ ಮೈ ಗುಡ್ನೆಸ್, ಪತನ ಆಗಲೇಬೇಕು. ಪುನರಾವರ್ತನ ಜಗದ ನಿಯಮ ನೆನ್ಪಿಟ್ಕೊಳ್ಳಿ. ಮೋಸ ಮಾಡಿ ನಾವು ಬದುಕ್ತಿದ್ದಾರೆ ಗುರುಗಳೇ, ನಮ್ಗಿಷ್ಟೇನಾ ಅಂತ ನಿಮ್ ಕಣ್ಣು ಮುಂದುಗಡೆಯೇ ಇಲ್ಲ, ನಿಮ್ಮ ಮಕ್ಕಳ ಕಣ್ಣು ಮುಂದುಗಡೆ ಇಲ್ಲ, ನಿಮ್ಮ ಮೊಮ್ಮಕ್ಕಳು ಕಣ್ಣು ಮುಂದುಗಡೆ ಅವ್ರ ಸರ್ವನಾಶ ಆಗಿರೋದು ಖಂಡಿತ ನೋಡ್ತಾರೆ. ಅನ್ಯಾಯವಾಗಿ ಮಾಡಿದ ಸಂಪಾದನೆ ದುರ್ಯೋಧನನಿಗೆ, ಧೃತರಾಷ್ಟ್ರನಿಗೆ ಬಿಡ್ಲಿಲ್ಲ. ಮಕ್ಕಳ ಕಾಲಕ್ಕೆ ಹೊರಟೋಯ್ತು. ಎಲ್ಲಿ ದುರ್ಯೋಧನ ಮಕ್ಕಳಿದ್ರ? ಎಲ್ಲಾರನ್ನೂ ಹೊಡೆದಾಕ್ಲಿಲ್ವಾ? ರಾವಣಾಸುರನಿಗೆ ಮಕ್ಕಳಿದ್ರ? ಹೊಡೆದಾಕ್ಲಿಲ್ವಾ ಪ್ರಕೃತಿ? ಅಷ್ಟೇ. ಹಾಗೆಯೇ ದುಡಿದ ದುಡ್ಡನ್ನ ಅಪಾತ್ರರಿಗೆ ದಾನ ಮಾಡಿದ್ರು ದುಡ್ಡು ಉಳಿಯೋಲ್ಲ. ಮೋಸವಾಗಿ ದುಡಿದಿದ್ದು ಉಳಿಯೋಲ್ಲ. ಧರ್ಮವಾಗಿ ದುಡಿದಿದ್ದು ಈ ರೀತಿ ಅಪಾತ್ರರಿಗೆ ದಾನ ಮಾಡಿದ್ರೆ, ಅಯ್ಯೋ ನನ್ ಮಗನ್ ತರ ಇಟ್ಕೊಂಡಪ್ಪ, ಮಗಳ ತರ ಇಟ್ಕೊಂಡಪ್ಪ, ಅವ್ರಿಗೆ ಮಾಡಿದ್ನಪ್ಪ, ಇವ್ರಿಗೆ ಮಾಡಿದ್ನಪ್ಪ. ಖಂಡಿತ ಇಲ್ಲ. ಜಾಗ್ರತೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ.
ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಧನಿಷ್ಠ ನಕ್ಷತ್ರ, ಅದಕ್ಕೂ ಮೊದಲು ವಿಶೇಷವಾಗಿ ಈ ಚತುರ್ಥಿ ತಿಥಿಯ ಈ ದಿನ, ಈ ವಿಶೇಷವಾಗಿ ಶನಿ ವಕ್ರ ಫಲದ ಬಗ್ಗೆ ಒಂದು ಗ್ಲಿಮ್ಸು ಟೀಸರ್ ನಿನ್ನೆಯ ಸಂಚಿಕೆಯಲ್ಲಿ ಕೊಟ್ಟಿದ್ದೆ. ಇವತ್ತು ಕೂಡ ಮೇಷರಾಶಿ ವಿಶೇಷವಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಮೇಷರಾಶಿಗೆ ಶನಿ ಬಂದು ವಿಪರೀತ ಬಾಧಕ. ಕೊಡ್ಲೇಬೇಕು ಅವನಿಗೂ ಶನಿಗೂ ಕುಜನಿಗೂ ಆಗೋಲ್ಲ. ಶನಿ ಬಂದು ಅಣ್ಣಯ್ಯಂತರ, ಕುಜ ಬಂದು ತಮ್ಮ, ಶನಿ ಬಂದು ಕರ್ಮಕಾರಕ, ಎಲ್ಲ ಮಾಡೋ ಕೆಲಸದಲ್ಲಿದೆ ಅಂತ. ಕುಜ ಬಂದಂಗಲ್ಲ, ಎಲ್ಲ ಶಕ್ತಿಯಲ್ಲಿದೆ ಅಂತ ಅರ್ಥ. ನಿನ್ನ ಶಕ್ತಿ ಎಷ್ಟೇ ಇಟ್ಕೊಳ್ಳೋ, ಒಂದು ಕಾಲಘಟ್ಟಕ್ಕೆ ಶಕ್ತಿ ಹೋಗುತ್ತೆ. ನೀನು ಮಾಡಿದ ಕರ್ಮವೇ ನಿನ್ನ ಕಾಪಾಡೋದು. ವೀಲ್ ಚೇರಲ್ಲಿ ಕುತ್ಕೊಂಡಿದ್ರು, ಯಾರಾದ್ರೂ ತಳ್ಳೋಕೊಬ್ರು ಬೇಕು, ಅವತ್ತೊಬ್ಬರಿಗೆ ಯಾರಿಗೂ ಮಾಡಿದ್ರೆ ಬಂದು ವೀಲ್ ಚೇರಲ್ಲಿ ತಳ್ತಾಳೆ. ಕುತ್ಕೊಂಡಿದ್ರೆ ಒಂದ್ ಲೋಟ ನೀರು ಕೊಡ್ತಾಳೆ, ಮಲಗಿದ್ರೆ ಒಂದು ಟ್ಯಾಬ್ಲೆಟ್ ಹಾಕ್ತಾಳೆ. ಶಕ್ತಿ ಇದ್ದಾಗ ಹೆಂಡತಿನ ಹೊಡೆದು ಇದೆಲ್ಲ ಮಾಡಿರೋನ್ಗೆ ಹೆಂಡತಿ ಊಟ ಹಾಕ್ತಾಳ, ಬಿದ್ದಿದ್ಯಲ್ಲ ಬಿದ್ಕೊಳ್ಳೋ ಅಂತ. ಇದು ಶನಿಯ ತತ್ವ. ಕುಜ ಶಕ್ತಿ ಇದ್ದಾಗ ನೋಡಿ, ಶಕ್ತಿ ಅಂದಾಗ ಎಲ್ಲಾ ರೀತಿಯ ಶಕ್ತಿಗಳು, ಧನ ಶಕ್ತಿ, ಬಲ ಶಕ್ತಿ, ಅಧಿಕಾರ ಶಕ್ತಿ, ದುರ್ಗಾ ಶಕ್ತಿ ಎಲ್ಲ ಮಾತಾಡ್ತೇವೆ. ನಾನು ಯಾರು ಗೊತ್ತಾ? ಈಗ ನೋಡಿ, ಹಂಗ್ ಬಿಟ್ಕೊಳ್ಳಿ, ಅಧಿಕಾರ ಹೋದ ಮೇಲೆ ಕರೆಂಟ್ ಹೋದ ಬಲ್ಬ್ ತರ. ಕರೆಂಟ್ ಇರೋವರೆಗೆ ಬಲ್ಬ್ ವ್ಯಾಲ್ಯೂ. ಕರೆಂಟ್ ಇಲ್ಲ ಅಂದ್ರೆ, ಅಧಿಕಾರ ಹೋದ ಮೇಲೆ ಯಾವ ಬಲ್ಬ್ 20 ವ್ಯಾಟ್ಸ್ ಬಲ್ಬ್ ಆಗ್ಲಿ 200 ವ್ಯಾಟ್ಸ್ ಬಲ್ಬ್ ಆಗ್ಲಿ. ಒಮ್ಮೆ ಒಬ್ಬ ದೊಡ್ಡ ಅಧಿಕಾರಿ, ಪೊಲೀಸ್ ಅಧಿಕಾರಿ ರಿಟೈರ್ಡ್ ಆಗ್ತಾರೆ. ಅಲ್ಲೊಂದು ದೊಡ್ಡ ಅಧಿಕಾರಿಗಳ ಮನೆ ಬಂದು ಮನೆ ಮಾಡ್ಕೋತಾರೆ. ಆತನಿಗೆ ರಿಟೈರ್ಡ್ ಆದ್ಮೇಲೂ ಆ ಹಮ್ಮು ಬಿಮ್ಮು ಬಿಟ್ಟು ಹೋಗಿಲ್ಲ. ತರಾದರ್ಪ ಏರಿಯಾನಲ್ಲಿ ಎಲ್ರೂ ಅಲ್ಲಿ ವಯಸ್ಸಾದವರಿದ್ದಾರೆ. ಒಬ್ಬೊಬ್ರು ಒಂದೊಂದು ಕೆಲಸ ಕಾರ್ಯಗಳು, ಇನ್ನೊಂದು ಅಂತ. ಸರಿ, ಅಲ್ಲೇ ಒಂದು ಪಾರ್ಕು ಒಂದಿನ ಕೂತ್ಕೊಂಡಿದ್ರೆ, ಅಲ್ಲೊಬ್ರು ವಯಸ್ಸಾದವ್ರು ಯಾವಾಗ್ಲೂ ವಾಕ್ ಮಾಡೋರು. ಅವ್ರು ಏನು ಮಾತಾಡ್ತಿರ್ಲಿಲ್ಲ. ಇದು ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ, ಇದೇನು ಇಲ್ಲಿ ಕಾರ್ ನಿಲ್ಲಿಸ್ತಾರ, ಅಲ್ಲಿ ಕಾರ್ ನಿಲ್ಲಿಸ್ತಾರ, ಇಲ್ಲಿ ಈ ಫಂಕ್ಷನ್ ಮಾಡ್ತಾರ, ಅಷ್ಟು ಜೋರಾಗಿ ಸೌಂಡ್ ಇಡ್ತಾರೆ. ಅದು ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿಗಳ ಒಂದು ವಲಯ. ತಾನೇ ಬಂದಿದ್ದಾನಲ್ವಾ ಅವನು, ಒಂದು 6 ತಿಂಗಳಾಗಿದೆ ರಿಟೈರ್ಡ್ ಆಗಿ. ಅವನು ಕೂತ್ಕೊಂಡಿದ್ರೆ, ಯಾಕೆ ಟೆನ್ಷನ್ ಮಾಡ್ಕೋತೀರಾ, ನೀವೇನಾಗಿದೆ? ನಾನು ಯಾರು ಗೊತ್ತಾ? ಇಂಥ ಒಂದು ಅಧಿಕಾರಿ ಆಗಿದೆ, ಪೊಲೀಸ್ ಅಧಿಕಾರಿ ಆಗಿದ್ದೆ, ಕಮಿಷನರ್ ಮಟ್ಟದ ಅಧಿಕಾರಿ ಆಗಿದ್ದೆ, ಹಾಗೆ ಹೇಗೆ ಅಂತ. ಆಫ್ಟರ್ ಆಲ್ ಈ ವ್ಯಕ್ತಿಗಳಿಗೇನು ಗೊತ್ತಿಲ್ಲ ಅಂತ ಅಲ್ಲ, ಏನೋ ಅನ್ಕೋಬೇಡಿ. ನೋಡಿ, ಅಲ್ಲಿದಾರಲ್ವಾ, ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದವರು ರಿಟೈರ್ಡ್ ಆಗಿದ್ದಾರೆ ಅಂದಿದ್ದೆ ಇವನಿಗೆ ಮೈಯೆಲ್ಲ ಬೆವತು ಬಿಡುತ್ತೆ. ನೋಡಿ, ಅಲ್ಲಿದಾರಲ್ವಾ, ಒಂದು ಬಹುದೊಡ್ಡ ಮಿಲಿಟರಿ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೆಡ್ ಆಗಿದ್ದವ್ರು. ಈ ರೀತಿ ಪರಿಚಯ ಮಾಡಿಸ್ತಾ ನಾನೇನಾಗಿದ್ದೆ ಅಂತ ತಮ್ಮದು ಆದಂತ ಒಂದು ಅಧಿಕಾರವನ್ನು ಹೇಳ್ತಿದ್ದಾಗೆ ಇವನಿಗೆ ಏನಿಸುತ್ತೆ ಅಂದ್ರೆ, ಒಂದು ಆಫ್ಟರ್ ಆಲ್ ಒಂದು ಬೆಂಗಳೂರು ನಗರದ ಒಂದು ಉಪವಿಭಾಗದ ಅಧಿಕಾರಿ, ಒಂದು ಅಸಿಸ್ಟೆಂಟ್ ಕಮಿಷನರ್ ಮಟ್ಟದ ಒಂದು ಹುದ್ದೆ, ರಿಟೈರ್ಡ್ ಆಗಿ ಬಂದರು. ನನ್ನ ಮಾತು ಎಲ್ರು ಏನು ಹಾಗೆ ಹೇಳ್ತಾರೆ ಅವರು. ನೋಡಪ್ಪ, ನೀನು ಹಬ್ಬ ಅಂದ್ರೆ 20 ವ್ಯಾಟ್ಸ್ ಬಲ್ಬು. ನೋಡಿ, ಅವ್ರು 100 ವ್ಯಾಟ್ಸ್ ಬಲ್ಬ್ ಆಗಿದ್ದವ್ರು, ಅವ್ರು 1000 ವ್ಯಾಟ್ಸ್ ಬಲ್ಬ್ ಆಗಿದ್ದವ್ರು. ಆದ್ರೆ ಕರೆಂಟ್ ಹೋದ ಮೇಲೆ ಅವ್ರನ್ನ ಕೇಳೋರೇ ಇಲ್ಲ. ಅಲ್ಲಿ ನೋಡು, ಅವ್ರವ್ರ ಕೆಲಸ ಅವರೇ ಮಾಡ್ಕೋತಾರೆ. ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಾವ್ರೆ, ಹಾಲು ತಗೊಂಡ್ ಬರ್ತಾವ್ರೆ, ತರಕಾರಿ ತಗೊಂಡ್ ಬರ್ತಾವ್ರೆ. ಯಾರು ಕೇಳೋರಿಲ್ಲ. ರಸ್ತೆಲಿ ಇವತ್ತು ರಮೇಶ್ ಅರವಿಂದ್ ಬಂದ್ರೆ ಆಯ್ ಅನ್ನೋರಿಲ್ಲ, ನಿಜ ಹೇಳ್ತಾನೆ.
ನಮ್ ಯೋಗಿ ಹುಡುಗರು ಹೀರೋ, ನ್ಯಾಷನಲ್ ಅವಾರ್ಡ್ ಹೊಡೆದಿರೋ ಹುಡುಗಪ್ಪ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ ನಾನು ಹೋಗಿದ್ದೆ, ಬರ್ತಿರ್ಬೇಕಾದ್ರೆ ಆ ಮಗು ಹೋಗ್ತಿದ್ದಾನೆ. ಕೋಯಿ ನೈ ಪೇಚಾಂತ. ನಮ್ಮ ನಟ ರಾಮಕೃಷ್ಣ ಅವರು, ಅಯ್ಯೋ ಬಬ್ರು ಅನ್ನೋ ಪಿಕ್ಚರ್ ಅಲ್ಲಿ ಶ್ರೀಕೃಷ್ಣನ ಅವತಾರ ಹಾಕ್ತವ್ರು. ಏನ್ರಿ ಅವರು, ಎಂತ ನಟ ರೀ ಅವರು, ತಿಂದಾಕ್ಬಿಡ್ತಾರ್ರಿ. ಯಾರು ಇಲ್ಲ. ಉಮೇಶ್, ಓ ದೇವರೇ, ಕರೆಂಟ್ ಅಲ್ಲಿ ಇರೋವರೆಗೇನೆ ಆ ಬಲ್ಬ್ಗೆ ವ್ಯಾಲ್ಯೂ. ಅವ್ರು ಹೇಳೋದು 20 ವ್ಯಾಟ್ಸ್ ನೀನ್ ಅಷ್ಟೇ, ನಾನು ಹಬ್ಬಬ್ಬ ಅಂದ್ರೆ 40 ವ್ಯಾಟ್ಸ್ ಇರ್ಬೋದು, 100 ವ್ಯಾಟ್ಸ್ ಅಲ್ಲಿದ್ದಾರೆ ನೋಡು ಅಂತ ಹಿಂಗ ಅಂದ್ಬಿಟ್ರಂತೆ. ಹಾಗೆ ಶನಿ ಬಂದು ಏನ್ ಗೊತ್ತಾ, ವಯಸ್ಸಾದ ಕಾಲದಲ್ಲಿ ನಿಮ್ ಶಕ್ತಿ ಸಾಮರ್ಥ್ಯ ನಿಜವಾದದ್ದು ವಯಸ್ಸಾಗ್ತಾ ಆಗ್ತಾ. ಅದಕ್ಕೆ ವಯಸ್ಸಿದ್ದಾಗ ಒಳ್ಳೇದು ಮಾಡಿ ಅನ್ನೋದು. ಕುಜ ಬಿಡೋಕ್ ಬಿಡಲ್ಲ. ಅವ್ರಿಗೆ ಗೊತ್ತಾ, ಹಂಗಂತಾನೆ ಯಮುಂಡನೂ ಇಲ್ಲ, ನಿನ್ನ ಬಂಡನೂ ಇಲ್ಲ. ನಾನು ಗುರುಗಳು ಕ್ಯಾಶಿನ್ ಹಾಕ್ತಾರೆ, ಕಂಟೆಂಟ್ ಇರೋವರೆಗೂ ಕಟ್ಔಟ್ ಏನಕ್ಕೆ ಬೇಕೋ, ಕಂಟೆಂಟ್ ಯಾವಾಗ್ಲೂ ಇರೋರಿಗೆ ಎಲ್ಲ ನಮ್ಮ ಹಿಂದ್ಗಡೆ ಬರುತ್ತೆ. ಒಂದು ಮಾಧ್ಯಮ, ಒಂದು ಹೆಸರು, ಒಂದು ದುಡ್ಡು ಇರೋರಿಗೆ ಅಂತಲ್ಲ, ಗುರುವಿಗೆ ಮಾತ್ರ, ಕರ್ಮಕಾರಕನಿಗೆ ಮಾತ್ರ, ತನ್ನ ಕೆಲಸ ಮಾಡೋವನಿಗೆ ಮಾತ್ರ ಯಾವತ್ತೂ ಒಂದು ಕೊರತೆ ಬರೋದಿಲ್ಲ. ಅಂತ ಶನಿ ಮೇಷರಾಶಿಗೆ ತೊಂದರೆ ಕೊಡೋ ಬಿಡಲ್ಲ. ಕರ್ಮಕ್ಕೆ ಅಲ್ಲೊಂದು ಅಡ್ಡಿ. ಸಾಡೆ ಸಾತಿ ಬೇರೆ ಆರಂಭ ಆಗಿತ್ತಲ್ವಾ, ಗುರು ಬೇರೆ ಬಲವಾಗಿರ್ಲಿಲ್ಲ, ತಡಬಡಾಯಿಸ್ಬಿಟ್ಟಿದ್ರಿ. ಅಂತ ಒಂದು ಗುರು ವಿಶೇಷವಾಗಿ ಶನಿ ಕರ್ಮಕಾರಕ, ನಿಮಗೆ ಲಾಭಾಧಿಪತಿ, ಕರ್ಮಾಧಿಪತಿಯೇ ಅವನು. 10ನೇ ಮನೆ 11ನೇ ಮನೆ ಕರ್ಮ ಲಾಭಾಧಿಪತಿ, 12ನೇ ಮನೆಗೆ ಬಂದ್ಬಿಟ್ಟಿದ್ದ. ದುಡ್ತಾ ಬರೋ ಲಾಭ ಎಲ್ಲ ತರ ಕಟ್ಟಾಕ್ಲಿಕ್ಕೆ ಒಂದೊಂದೇ ಶುರು ಆಗಿತ್ತು. ಅದ್ರ ಮೇಲೆ ನೋಡಿ ಕುಜಾಕೇತು ಸಂಧಿ ಬೇರೆ, ಇವರಿಬ್ರು ಸೇರ್ಕೊಂಡು ಅಷ್ಟಮ ಸ್ವರೂಪವಾಗಿ ಶನಿನ್ ಬೇಯಿಸ್ತಿದ್ದಾರೆ. ಶನಿ ನೋಡ್ತಿರ್ಲಿಲ್ಲ ಇಷ್ಟು ದಿನ, ಬಚಾವಾಗಿದ್ದ ಕುಜ. ಈಗ ನೇರವಾಗಿ ಬರ್ತಾನೆ ಕುಂಭಕ್ಕೆ, ಕುಂಭದಿಂದ ಹಿಂಗ್ ನೋಡ್ತಾನೆ, ಸ್ಟ್ರೈಟ್ ಸರ್ಪ, ದಗ 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 ಅನ್ನತಕ್ಕಂಥ ಒಂದು ಭಾವ. ಖಂಡಿತ ಉಗ್ರವಾದತ್ವ ಜಾಸ್ತಿ ಆಗುತ್ತೆ. ಭಾಷೆ ಮೇಲೆ, ಧರ್ಮದ ಮೇಲೆ, ಹೆಸರು ಮೇಲೆ ತುಂಬಾ ಎಚ್ಚರಿಕೆಯಿಂದಿರಬೇಕು. ದೇಶದ ಉತ್ತರ ಭಾಗದಲ್ಲಿ ತುಂಬಾ ತೊಂದರೆಗಳಿದೆ. ದೇಶದ ಈಶಾನ್ಯ ಹಾಗೂ ನೈಋತ್ಯ ಭಾಗದಲ್ಲಿ, ವಾಯುವ್ಯ ಭಾಗದಲ್ಲಿ ತೊಂದರೆಗಳಿದ್ದಾವೆ. ನೋಡಿ, ಆಲ್ರೆಡಿ ಅದಕ್ಕೊಂದು ಸಿಗ್ನಲ್ ಕೊಟ್ಬಿಟ್ಟಿದ್ದಾನೆ. ಜೈಲಲ್ಲಿರೋ ಅಧಿಕಾರಿಯೇ ಉಗ್ರಗಾಮಿ ಅಂತ ವ್ಯಕ್ತಿ, ಇವನಿಗೇನೋ ಬಂತು ಅಷ್ಟು ದೊಡ್ಡ ಉದ್ಯೋಗ, ಮನೋವೈದ್ಯ, ಇನ್ನು ಏನೇನೋ. ದೇವ್ರು ಎಂತ ಸವಲತ್ತು ಗೊತ್ತಾ. ಅಯ್ಯೋ ರಾಮಚಂದ್ರ, ಇಲ್ಲಿರೋ ಪೊಲೀಸವ್ರಿಗಿಂತ ಜೈಲಲ್ಲಿರೋ ಪೊಲೀಸವರು ರಾಜ್ಯಭಾರ ಬೇರೆ. ಹೋಗಿ ನಾಯಿ ಕಕ್ಕನ ಆಸೆ ಪಟ್ಟು ಬಿಟ್ಟಿದ್ದಾನೆ ಹುಚ್ಚ. ಅಷ್ಟು ದೊಡ್ಡ ಅಧಿಕಾರಿ, ಆಫ್ಟರ್ ಆಲ್ 50,000, ಇನ್ನೊಂದು 50,000, ಇನ್ನೊಂದು ಬೇಡಪ್ಪ 10 ಲಕ್ಷ ಅಂತಾನೆ ಇಟ್ಕೊಳ್ಳೋಣ. ಅಯ್ಯೋ, ನಿನ್ನ ಮನೆ ಬಂಗಾರ ಆಗೋಗ ನಿನಗೆ ಬರೋ ಸಂಬಳ ಏನು? ನೀನು ಕಡಿಮೆ ಅಂದ್ರೂ ಇನ್ನೊಂದು 20-30 ವರ್ಷ ಸರ್ವಿಸ್ ಮಾಡ್ತಕ್ಕಂಥವನು ಹೊರಗಡೆ. ಅದಾದ್ಮೇಲೆ ರಾಯಲ್ ಗೆಸ್ಟ್ ಹೌಸ್ ಬೇರೆ, ನಿನಗೊಂದು ಗಾರ್ಡ್ ಬೇರೆ, ಪೆನ್ಷನ್ ಬೇರೆ. ಎಂತ ಮರ್ಯಾದೆ ಇದಕ್ಕೋಗಿ ಒಂದು 50,000, 5 ಲಕ್ಷ, 10 ಲಕ್ಷಕ್ಕೆ ಜುಜುಬಿ ಎತ್ತು ಹೊಲಸು ಏಸಿಗೆ ನೋಡಿ ಹೊರಗಡೆ ಬಂದಿದೆ. ಈ ತರ ಮಾಡಿಸ್ತಾನೆ ಅಂದ ಶನಿ. ಈ ತರದ್ದು ಭಾವ ಶನಿ. ಇವನ್ ನೋಡಿ ಇವನನ್ನು ಸುಟ್ಟಾಕೋದು, ಇವನನ್ನು ನೋಡಿ ಇವನನ್ನು ಸುಟ್ಟಾಕೋದು, ಇದು ನಡೀತಿದೆ. ಒಂದು ರೀತಿ ತಳಮಳ. ಯಾರೋ ಬಾಬಾ ವಾಂಗ ಹೆಸರು ಹೇಳ್ಕೊಂಡು ಜುಲೈ 5ಕ್ಕೆ ಜಪಾನ್ ಮುಳುಗುತ್ತೆ ಅಂತ ಬುರುಡೆ ಬಿಟ್ಬಿಟ್ಟು ಎಷ್ಟೋ ಪ್ಲೇನ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ರು. ನಾನು ಹೇಳಿದ್ದೆ ಇದೆಲ್ಲ ಏನೂ ಇಲ್ಲ, ನೀವೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಂತ. ನಡೆದ್ರೆ ಈಗ ನಡೆಯುತ್ತೆ ನೋಡಿ. ಜಪಾನ್ ಅಲ್ಲ, ಬೇರೆ ಬೇರೆ ರೀತಿಯ ಉಗ್ರವಾದತ್ವ ನೋಡಿ. ಆಲ್ರೆಡಿ ಇರಾನ್ ಬಹುದೊಡ್ಡ ಗುರು ಡ್ರೋನ್ ಹಾಕ್ಬಿಟ್ಟು ಟ್ರಂಪ್ನ ಮುಗಿಸ್ಬಿಡ್ತೀನಿ ಅಂತಾನೆ. ಟ್ರಂಪ್ಗೆ ಬೆಸ್ಟ್ ಫ್ರೆಂಡ್ ಆಗಿರೋ ಮಸ್ಕ್ ಬಂದು ಇನ್ನೊಂದು ಪಕ್ಷ ಸ್ಥಾಪಿಸ್ತೀನಿ ಅಂತಾನೆ. ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಡಿಸೈನಿಂಗ್. ಕಲ್ಗೆಟ್ಟು ಎರಡೇ ಪಕ್ಷಕ್ಕೆ, ಒಂದ ನೀನ್ ಗೆಲ್ಲು. ನಮ್ಮ ಭಾರತದಲ್ಲಿ ನೋಡು, ಯಾರು ಬೇಕಾದ್ರೂ ಗೆಲ್ಲು. ಕಾಂಗ್ರೆಸ್ ಇದೆ, BJP ಇದೆ, CPI ಇದೆ, CPM ಇದೆ, ಮಮತಾ ಬ್ಯಾನರ್ಜಿ ಟೀಮ್ ಇದೆ, ನಮ್ಮ ದೇವೇಗೌಡರು ಟೀಮ್ ಇದೆ. ಎಷ್ಟು ಪಕ್ಷಗಳಿದ್ದಾವೆ ರೀ. ಮಾಯಾವತಿ ಪಕ್ಷ ಇದೆ ರೀ, ಸ್ಟಾಲಿನ್ ಪಕ್ಷ ಇದೆ ರೀ, ಜಗನ್ಮೋಹನ್ ರೆಡ್ಡಿ ಪಕ್ಷ ಇದೆ ರೀ,
ಪವನ್ ಕಲ್ಯಾಣ್ ಪಕ್ಷ ಇದೆ ರೀ, ಕುಮಾರಣ್ಣನ ಪಕ್ಷ ಇದೆ ರೀ. ಓ ಯೋ 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 ರಾಮಚಂದ್ರ. ಒಂದ ಎರಡ 2,000 ಪಕ್ಷಗಳಾದ್ರೂ ಇರ್ತವೇನೋ. ಅಲ್ಲಿ ಇಲ್ವೇ ಇಲ್ಲ, ಎರಡೇ ಪಕ್ಷ. ಒಂದು ನೀನ್ ಆ ಕಡೆ ಇರಬೇಕು, ಡೆಮೊಕ್ರಾಟಿಕ್ ಇಲ್ಲ ರಿಪಬ್ಲಿಕ್ ಅಂತಾನೆ. ಈ ಚೈನಾನಲ್ಲಿ ಇರೋದು ಒಂದೇ ಪಕ್ಷ, ಎದುರಾಳಿನೇ ಇಲ್ಲ, ಹೇಳೋರು ಕೇಳೋರಿಲ್ಲ. ಅಲ್ಲಿ ಬಂದವನೇ 3 ಉಳಿದವನೇ ರಾಜ ಅಂತಕ್ಕಂಥ ಲೆಕ್ಕ. ನೋಡಿ ಮಸ್ಕು ಅದಕ್ಕೆ ಮಾಡ್ತೀನಿ ಇರೋ ಅಂತ ಹೇಳ್ಬಿಟ್ಟು ಅವ್ನು ತಗೊಬಂದ ಅವನೊಂದು ಇಟ್ಟಿದ್ದಾನೆ. ನೋಡಿ ಇದೇ ಯುದ್ಧ, ಅಂತರ್ಯುದ್ಧ, ಆರ್ಥಿಕ ಯುದ್ಧ, ಭೂಮಿ ಯುದ್ಧ, ಭೂಮಿಯ ಖನಿಜ ಸಂಪತ್ತಿನ ಯುದ್ಧ. ನೋಡಿ ಕುಜ, ಕೇತು, ಶನಿ, ರಾಹು ಗುಪ್ತವಾಗಿರತಕ್ಕಂಥ ಖನಿಜ ಸಂಪತ್ತಿನ ಮೇಲೆ ಹೋರಾಟಗಳು, ವಿಪರೀತವಾದಂತ ರಿಸರ್ಚ್ಗಳು ನಡೀತವೆ. ಸಿಕ್ಕಾಬಟ್ಟೆ ಆ ತರದ ಖನಿಜ ಸಂಪತ್ತುಗಳ ಒಂದು ಆವಿಷ್ಕಾರ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲಿಯೋ ಹುದುಗಿ ಹೋಗಿರತಕ್ಕಂಥ ಒಂದು ಖನಿಜ ಸಂಪತ್ತುಗಳು ಆಸ್ ಅ ಬ್ಯೂಟಿ ನಡೆಯುತ್ತೆ. ಆದರೆ ತುಂಬಾ ದೊಡ್ಡ ಭೂಮಿಗೆ ಸಂಬಂಧಪಟ್ಟಂತ ಅನಾಹುತ, ಭೂಮಿ ಕಂಪಿಸೋದು, ಮಳೆಯ ಆರ್ಭಟವು, ನದಿ ತೀರಗಳಲ್ಲಿರೋರ ಎಚ್ಚರಿಕೆ, ಸಮುದ್ರ ತೀರದಲ್ಲಿ ಎಚ್ಚರಿಕೆ, ಈ ಒಂದು ಜ್ವಾಲಾಮುಖಿ ಜಾಗಗಳಲ್ಲಿರ್ತಕ್ಕಂಥವ್ರ ಎಚ್ಚರಿಕೆ, ತುಂಬಾ ದೊಡ್ಡದಾದಂಥ ಬೆಂಕಿಯ ಸ್ಥಳಗಳು, ಈ ಕೆಮಿಕಲ್ ಫ್ಯಾಕ್ಟ್ರಿಗಳು. ನೋಡಿ ಆಂಧ್ರದಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿ, ಹೆಚ್ಚು ಕಡಿಮೆ 30 ರಿಂದ 40 ಜನ ಜೀವಂತ ದಹನ ಮಕ್ಕಳೇ. ಮೈನಿಂಗು, ಗಣಿಗಾರಿಕೆ, ಇಂತಹ ಸ್ಥಳಗಳಲ್ಲಿ ಪವರ್ ಪ್ರಾಜೆಕ್ಟ್ಸು, ದೊಡ್ಡ ದೊಡ್ಡ ಟ್ರಕ್ಕುಗಳು, ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ಗಳು, ರೈಲುಗಳು. ಶನಿ, ರಾಹು, ಕುಜ, ಕೇತು, ಶುಕ್ರ, ಏರ್ಲೈನ್ಸ್ ಇಂಡಸ್ಟ್ರಿ 100%. ದಿನಾ ಏರ್ಲೈನ್ಸ್ದು ಕೇಳ್ತಿದ್ದೀವಿ. ಚಕ್ರ ಹಿಂಗಾಯ್ತಂತೆ, ಅದಿಂಗಾಯ್ತಂತೆ, ಗ್ರೇಟ್ ಎಸ್ಕೇಪ್ ಅಂತೆ ಅಂತ ಹೇಳ್ತು. ಯು ಪೀಪಲ್ ವಿಲ್ ಸಿ ಮೋರ್ ದಿಸ್. ಈ 138, 139 ದಿನ ಈ ತರದ್ದು ಒಂದು ರೀತಿ ಟ್ರಾನ್ಸಲ್ ಸಮೂಹ ಸನ್ನಿ ನಡೆದಾಗ ನಡೆಯುತ್ತೆ. ಸಮೂಹ ಸನ್ನಿ ಕಲಾವಿದರಿಗೆ ಬಿರುಗಾಳಿ ಅಪ್ಪಳಿಸ್ತಕ್ಕಂಥದ್ದು. ದೊಡ್ಡ ದೊಡ್ಡ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಮಿನಿಮಮ್ ತಹಶೀಲ್ದಾರ್ ಆಫೀಸರ್ಗಳು, KS ಆಫೀಸರ್, IAS ಆಫೀಸರ್, IPS ಆಫೀಸರ್, ಭೂಮಿ ಇಲಾಖೆ ಆಫೀಸರ್, ಗೆಜೆಟೆಡ್ ಆಫೀಸರ್ಸ್, ದಿಢೀರ್ ತರಾತುರಿ ಸಸ್ಪೆನ್ಷನ್ ಆಗೋದು, ಅವಮಾನಗಳಾಗೋದು. ಅಲ್ಲಿ ನೋಡಿ ಪೊಲೀಸ್ ಅಧಿಕಾರಿಗಳ ಮೇಲೆ ಇವರೇನೋ ಮಾಡ್ಕೊಂಡಿದ್ದು ಈ ಕ್ಲಬ್ ಡಾನ್ಸು, ಈ ಕ್ಲಬ್ RCB ಒಂದು ಕ್ಲಬ್ ಗೇಮು ಅಷ್ಟೇ. ಇನ್ನು ಕ್ರಿಕೆಟ್ ನೋಡೋದು ನಿಲ್ಸಿ ಈ ಕ್ಲಬ್ಗಳ ಆಟವನ್ನ ಸ್ವಲ್ಪ ಬದಲಾಗಿ ಈ ತರ ಹುಚ್ಚು ಉನ್ಮಾದಗಳಿಂದ ದೂರ ಇರಿ, ಉತ್ಪ್ರೇಕ್ಷೆಯ ವಿಚಾರಗಳಿಂದ ದೂರ ಇರಿ. ಕುಜ, ಕೇತು, ಶನಿ, ರಾಹುವನ್ನ ಹಿಂಗ್ ನೋಡಿದಾಗ ಹೇಳ್ತಾನೆ, ಈ ತರದ್ದು ಒಂದು ಜಾಗಗಳಿಗೆ ಹೋಗ್ಬಿಟ್ಟು ಇನ್ನೊಂದು ಆಗತಕ್ಕಂಥದ್ದು ಆಗುತ್ತೆ. ಸ್ತ್ರೀಯರ ಮೇಲೆ ವಿಪರೀತವಾದಂಥ ಅವಮಾನಕರವಾಗಿರ್ತಕ್ಕಂಥ ಘಟನೆಗಳು ಅವರು ಮಾಡ್ತಾರೆ. ಆ ಥರದ ಘಟನೆಗಳು ಅವರ ಮೇಲೆಯೂ ನಡೆಯುತ್ತೆ. 6 ವರ್ಷದ ಹುಡುಗಿನ ಕರ್ಕೊಂಡು ಬಂದು ಮದುವೆ ಆಗ್ತೀನಿ ಅಂತಾನೆ. ಏನ್ ಹೇಳ್ತೀರಿ? ಅಫ್ಘಾನಿಸ್ತಾನದಲ್ಲಿ 6 ವರ್ಷದ ಮಗುವಪ್ಪ ಶ್ರೀರಾಮಚಂದ್ರ. ಯಾವುದೋ ಶಾಲೆಯಲ್ಲಿ ಟಾಯ್ಲೆಟ್ ಅಲ್ಲಿ ಒಂದು ರಕ್ತದ ತುಣುಕಿದ್ರೆ ಎಲ್ಲಾ ಹೆಣ್ಣು ಮಕ್ಕಳನ್ನ, ಪುಟ್ಟು ಮಕ್ಕಳನ್ನ ವಸ್ತ್ರ ಬಿಚ್ಚಿಸ್ತಾರಂತೆ ಶಿಕ್ಷಕರಪ್ಪ. ಏನಾದ್ರು ಎಂಥದ್ದಾದ್ರೂ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಡವಾ? ನಿಮ್ಮ ಮನೆ ಮಗಳಾದ್ರೆ ಹಾಗೆ ಮಾಡ್ತೀರಾ? ನೋಡಿ ಈ ತರದ ಅತಿರೇಕ, ಈ ತರದ ಅತಿರೇಕಗಳು ಒಂಥರ ಏನರೂ ನೋಡ್ತಿದ್ದೀವಿ ನಾವು, ಏನು ಕೇಳುತ್ತಿದ್ದೀವಿ ಅನ್ನತಕ್ಕಂಥದ್ದು. ಮಲತಾಯಿಯನ್ನೇ ಮದುವೆಯಾದ ಪತಿಯನ್ನ ಆತನ ಸೋದರರಿಂದಲೇ ಸಾಯಿಸಿ ಅವರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅನ್ನತಕ್ಕಂಥದ್ದು. ಶಿವ ಗಂಡನ ತಮ್ಮಂದ್ರ ಜೊತೆಲಿ, 2 ತಮ್ಮಂದ್ರ ಜೊತೆ ಸಂಬಂಧ ಇಟ್ಕೊಂಡು ಗಂಡನ್ ಸಾಯಿಸಿರೋದು. ಏನೆಲ್ಲ ನೋಡಬಾರದು, ಕೇಳಬಾರದು. ಅದು ಎಲ್ಲೋ 1 2 ಪುರಾಣ ಕಾಲದಲ್ಲಿ ಕೇಳ್ತಿದ್ದಂಥದ್ದು. ಅವಾಗೇನ್ ಇರ್ಲಿಲ್ಲ ಅನ್ಕೋಬೇಡಿ. ವಿಷಕನ್ಯೆಯರು ಚಾಣಕ್ಯಂದು ಓದ್ ನೋಡಿ, ಅದಕ್ಕೂ ಮೊದಲದ್ದು ದ್ವಾಪರ ಯುಗದಲ್ಲೂ ಇದೆ, ಮಹಾಭಾರತದಲ್ಲೂ ಇದೆ, ತ್ರೇತಾಯುಗದಲ್ಲೂ ಇದೆ, ಕೃತಾಯುಗದಲ್ಲೂ ಇದೆ. ಏನು ಅಗಸ್ತ್ಯರು ಈ ಬ್ರಾಹ್ಮಣರನ್ನ ಕರೆದು ಬಿಟ್ಟು ಊಟ ಹಾಕ್ತೀವಿ ಅಂತ ವಾತಾಪಿ ಇಲ್ವಲ್ಲ? ಯೋಚನೆ ಮಾಡಿ ನೋಡಿ.
ಈ ರೀತಿಯದ್ದು ಬೇರೆ ಬೇರೆದು ಇತ್ತು, ಇದಾವೆ, ನಡೆದಿದ್ದಾವೆ. ಎಲ್ಲೋ ಒಂದು ಎರಡು, ಈಗ ಹಂಗಲ್ಲ. ದಿನ ನಮ್ಮ ನಿಮ್ಮ ನಡುವೆ ಇರೋರು ಇವರೇ ಏನೋ ಅನ್ನತಕ್ಕಂಥದ್ದು. ಈ ಕುಜ ಕೇತು ಪೈಶಾಚಿಕ, ಅದರ ಜೊತೆನಲ್ಲಿ ಶನಿಯ ಒಂದು ರಾಹು ದೃಷ್ಟಿ, ಶುಕ್ರನ್ ಭಾವ, ಮನುಷ್ಯ ವಿಪರೀತ ಮೃಗವಾಗಿ ಹೋಗುತ್ತಾನೆ, ಎಲ್ಲೇ ಮೀರ್ತಾನೆ, ಈ ವಿಲ್ ಬಿ ಕಂಟ್ರೋಲ್ಲೆಸ್ ಆಗ್ತಾನೆ, ಏನು ಮಾತಾಡ್ತಾನೆ ಅಂತ ಗೊತ್ತಾಗೋದಿಲ್ಲ. ತುಂಬಾ ದೊಡ್ಡ ದೊಡ್ಡವ್ರ ಬಾಯಲ್ಲಿ ದೊಡ್ಡ ಮಾತುಗಳು ಬರುತ್ತೆ, ಏನೋ ಮಾಡೋಕ್ಕ ಬಾಯಲ್ಲಿ ಎಂತೆಂಥದ್ದು ಒಳ್ಳೇದು ನುಡಿಯೋ ಬಾಯಲ್ಲಿ ದೊಡ್ಡದು, ಸ್ತ್ರೀಯರ ಬಗ್ಗೆ, ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ಏನೇನೋ ಹೇಳ್ಬಿಟ್ಟಿದ್ದಾರೆ ನೋಡಿ ಒಬ್ರು. ಈ ತರದ್ದು ಒಬ್ಬರ ಮೇಲೆ ಒಬ್ಬರು ಪೈಪೋಟಿಗೆ ಬೀಳ್ತಾರೆ. ನಾನು ಸಿಂಹ ಅಲ್ಲ, ನೀನು ಇದಲ್ಲ, ನಾನು ಅದಲ್ಲ. ಮಾಡೋ ಕೆಲಸ 100 ಇದೆ. ಅವರನ್ನ ನಾವು ಆಯ್ಕೆ ಮಾಡಿರೋದು ಕಾರ್ಯ ಮಾಡೋಕೆ, ಕೆಲಸ ಮಾಡೋಕೆ. ಈ ತರ ನಮ್ಮಲ್ಲಿ ಬೆಂಕಿ ಹಚ್ಚೋದು, ಭಾಷೆ ವಿಚಾರ, ಧರ್ಮದ ವಿಚಾರ, ಇನ್ನೊಂದರ ವಿಚಾರ. ಯಾರ್ದೋ ಬರ್ಡೇಗೆ ಹೋದ್ರು ಬರ್ಡೇ ವಿಶ್ ಮಾಡಿ ಬರ್ಬೇಕಿತ್ತು. ಇನ್ನೊಂದು ನಾಯಕರುಗಳ ಬಗ್ಗೆ ಅಲ್ಲಿ ಕುತ್ಕೊಂಡು ಚರ್ಚೆ ದೊಡ್ಡದಾಗಿ ಮಾತಾಡೋದು. ಇನ್ನೊಂದು ಅವತ್ತು ಇವ್ರು ಇರ್ಲಿಲ್ಲ, ಕರ್ನಾಟಕದ ಬಿಜೆಪಿ ಅನ್ನೋ ಒಂದು ಇರೋವಾಗ ಎಲ್ಲಾ ಪಕ್ಷದಲ್ಲೂ ಈ ತರದವ್ರು ಶುರು ಆಗ್ಬಿಟ್ಟಿದ್ದಾರೆ. ಸಂಕಟ ಆಗ್ತಿದೆ. ಏನ್ ಮಾಡ್ತಿದ್ದೀರಿ ನೀವು ಅನ್ನತಕ್ಕಂಥದ್ದು. ಜಾಗ್ರತೆ ಮಕ್ಕಳೇ, ಇದು ಉತ್ಪ್ರೇಕ್ಷೆಯಾಗಿ ನಡೆಯುತ್ತೆ. ಮುಖ್ಯವಾಗಿ ಮೇಷರಾಶಿಗೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್. ಸರ್ಕಾರಿ ಮಟ್ಟದ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥದ್ದಾಗುತ್ತೆ. ಏನಾದ್ರೂ ಕಾನೂನು ಸಮಸ್ಯೆಗಳೇನಾದ್ರೂ ಇದ್ರೆ ಕುಳಿತು ಚರ್ಚೆ ಮಾಡಿಕೊಂಡು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಭಾವಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದು ಮಾಡಿ. ಧನ ಸಂಪಾದನೆ, ಭೋಗ ಸಂಪಾದನೆ, ಬೇರೆ ಬೇರೆ ವಿಶೇಷ ಕಾರ್ಯಗಳನ್ನೆಲ್ಲ ನೋಡತಕ್ಕಂಥದ್ದಾಗುತ್ತೆ. ಶತ್ರು ಸ್ತಂಭನ, ದೇವ ಕಾರ್ಯ, ಪೂಜಾ ಕಾರ್ಯ, ಪುಣ್ಯಕ್ಷೇತ್ರಕ್ಕೆಲ್ಲ ಹೋಗಿ ಬರತಕ್ಕಂಥದ್ದಾಗುತ್ತೆ. ಅದರಲ್ಲೂ ಮೆಡಿಕಲ್ ಲೈನಲ್ಲಿ ಇದ್ದೀರಾ, ಹಾಸ್ಪಿಟಾಲಿಟಿ ಲೈನಲ್ಲಿ ಇದ್ದೀರಾ ಮೇಷ ಲಗ್ನದವರು, ಮೆಡಿಕಲ್, ಆಸ್ಪತ್ರೆ, ಜ್ಞಾನ, ಸಮಾಜದ ಉದ್ಧಾರ, ದಾರಿ ತೋರಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು, ವ್ಯವಸ್ಥೆಗಳು, ಉದ್ಯೋಗಗಳು, ಇವುಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂಥವರಿಗೆ ವಿಶೇಷವಾದಂತ ಅಭಿವೃದ್ಧಿ ಆಗತಕ್ಕಂಥದ್ದಾಗುತ್ತದೆ. ತುಂಬಾ ಟೀಚಿಂಗ್, ಎಜುಕೇಶನ್, ಕೋಚಿಂಗ್, ಪ್ರೀಚಿಂಗ್, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಅಕೌಂಟಿಂಗ್, ಕಲಾ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ವೃತ್ತಿ ಅದ್ಭುತ. ಕನ್ಸಲ್ಟೆನ್ಸಿ ವೃತ್ತಿಗಳಲ್ಲೂ ಅದ್ಭುತ. ಪ್ರಾಪರ್ಟಿ ಡೆವಲಪ್ಮೆಂಟ್ ವಿಚಾರದ ವ್ಯವಹಾರ, ಉದ್ಯೋಗಗಳಲ್ಲೂ ಕೂಡ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥದ್ದಾಗುತ್ತೆ. ಮೇಷ ಲಗ್ನದವರಿಗೆ ಒಂಥರ ಈ ಶನಿಯ ವಕ್ರ ನಿಮಗೊಂಥರ ತಟಸ್ಥ ಮಾಡಿಸುತ್ತೆ. ಅಂದ್ರೆ ಏನಿದೆಯೋ ಅದೊಂದು ಸ್ಥಿರತ್ವ ಕೊಡತಕ್ಕಂಥದ್ದಾಗುತ್ತೆ. ತುಂಬಾ ದೊಡ್ಡ ದೊಡ್ಡ ತೊಂದರೆಗಳು ನಿಮಗೆ ದೂರ ಆಗತಕ್ಕಂಥದ್ದಾಗುತ್ತೆ. ತುಂಬಾ ವಿಶೇಷ ಬುದ್ಧಿವಂತರಾಗ್ತೀರಿ, ತುಂಬಾ ವಿಶೇಷ ಬುದ್ಧಿವಂತರು. ಶನಿ ವಕ್ರನಾಗಿ ಬುಧನನ್ನ ನೋಡೋದ್ರಿಂದ ತುಂಬಾ ಕ್ರಿಟಿಕಲ್ ದಾರಿಯೇ ಇಲ್ಲ, ಮಾರ್ಗದರ್ಶನವೇ ಇಲ್ಲ ಅನ್ನತಕ್ಕಂಥದಕ್ಕೆ ನೀವು ಹುಡುಕೋತೀರಿ, ಬೇರೆಯವ್ರಿಗೆ ಮಾರ್ಗದರ್ಶನ ಮಾಡ್ತೀರಿ. ಅಂಥದ್ದೊಂದು ಅದ್ಭುತ ಆಗುತ್ತೆ. ನಿಮ್ಮಿಂದ 4-6 ಜನಕ್ಕೆ ನೆರಳು. ರಾಜಕೀಯದಲ್ಲಿರುವವರಿಗೆ ಅಧಿಕಾರ ಪಟ್ಟ ನಿಶ್ಚಿತ. ಈ 139 ದಿನದಲ್ಲಿ ಉರುಳಿಸಿದಾಳ ನೆಂತು ಬಿಡಿ ಮೇಷ ಲಗ್ನ. ಯಾಕಂದ್ರೆ ಸೂರ್ಯ ದಶಾಂಶದಲ್ಲಿ ನಿಮಗೆ ಕುಂಭಕ್ಕೆ ಬಂದು ನಿಲ್ತಾನೆ, ಶನಿ ಬಂದು ಮಕರಕ್ಕೆ ಬಂದು ನಿಲ್ತಾನೆ, ಗುರು ಬಂದು ವಿಶೇಷವಾಗಿ ತುಲಾ ರಾಶಿಯಲ್ಲಿ ಸ್ಥಿತನಾಗ್ತಾನೆ. ಗುರು ಚಂದ್ರ ಶನಿ ಯೋಗ ತಡೆಯೋರಿಲ್ಲ. ಗಣಪತಿ ಆರಾಧನೆ ಮಾಡಿ, ಗಣಪತಿಯ ಸೇವೆ ಮಾಡಿ, ಗಣಪತಿಯ ಪೂಜೆ ಮಾಡಿ. ಇಡುಗುಂಜಿ ಗಣಪತಿ, ಕುರುಡುಮಲೈ ಗಣಪತಿ, ನಮ್ಮ ದೊಡ್ಡ ಗಣಪತಿ, ಬಸವನಗುಡಿ ಗಣಪತಿ, ಈ ತರ ಗಣಪತಿ ಕ್ಷೇತ್ರಗಳು ಹೋಗತಕ್ಕಂಥದ್ದು, ಸೇವೆ ಮಾಡತಕ್ಕಂಥದ್ದು ಮಾಡಿ. ನಿಮ್ಮನ್ನು ತಡೆಯುವವರಿಲ್ಲ ಮಕ್ಕಳೇ. ಬ್ಯೂಟಿಫುಲ್. ಶನಿ ವಕ್ರ ಫಲಕ್ಕೆ ಮೇಷರಾಶಿಯವರಿಗೆ, ಮುಖ್ಯವಾಗಿ ಮೇಷ ಲಗ್ನಕ್ಕೆ ಅದ್ಭುತ ಸಂಕಲ್ಪ, ಅದ್ಭುತವಾದಂತ ಒಂದು 139 ದಿನ. ಗುರುಬಲ ಇಲ್ಲ ಅಂತ ಯೋಚನೆ ಮಾಡಬೇಡಿ. ವಕ್ರ ಫಲದ ಶನಿ ಈ ಎಲ್ಲ ತಂದಿಡ್ತಾನೆ. ಶತ್ರು ವಕ್ರ ಆಗೋದ ನಮಗೆ ನೋಡಿ. ಗುರು ಆಟೋಮ್ಯಾಟಿಕಲಿ ದಶಾಂಶನೇ ನಾವು ನೋಡೋದು. ನವಾಂಶ, ದಶಾಂಶ. ನಿಮ್ಮ ಆಲೋಚನೆ ಎಲ್ಲಿದೆ, ನಿಮ್ಮ ಗುರಿ ಏನಿದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ನವಾಂಶ. ನಿಮ್ಮ ಗಮ್ಯ ಕರ್ಮ ಎಲ್ಲಿದೆ ಅನ್ನತಕ್ಕಂಥದ್ದು ನೋಡ್ಬೇಕು ಅಂದ್ರೆ ದಶಾಂಶ.
ಲಗ್ನಾಂಶ ಬಂದು ನೀವೆಲ್ಲಿದ್ದೀರಿ ಅನ್ನತಕ್ಕಂಥದ್ದು, ಎಲ್ಲಿಂದ ಎಲ್ಲಿಗೆ ನಿಮ್ಮ ಬುದ್ಧಿ ಏನು, ನಿಮ್ಮ ಆಲೋಚನೆ ಏನು, ಮುಂದೆ ನಡೆಯಬೇಕಾಗಿರುವುದೇನು, ಇವುಗಳನ್ನೆಲ್ಲ ನಾವು ಸುಮಾರು ಚಾರ್ಟ್ಗಳು ಹಾಕೋತೀವಿ. ಸೊ ಬ್ಯೂಟಿಫುಲ್, ಡೋಂಟ್ ವರಿ. ಗಣಪತಿ ಆರಾಧನೆ ವಿಶೇಷ ಫಲಪ್ರಾಪ್ತಿ ಸಿದ್ಧಿರಸ್ತು ಆಗುತ್ತೆ, ಎಲ್ಲಾ ಸಿದ್ಧಿ ಪಡಿತೀರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ, ಧನಿಷ್ಠ ನಕ್ಷತ್ರ. ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಧನಸ್ಥಾನದಲ್ಲಿ, ಚಂದ್ರನ ಭಾವ ಸುಖಕಾರಕ ಭಾವದಲ್ಲಿ ಭೋಗಕಾರಕನಿರುವುದರಿಂದ ಬ್ಯೂಟಿಫುಲ್ ಡೇ. ಇಂಟೀರಿಯರು, ಆರ್ಕಿಟೆಕ್ಟು, ಕಲಾ ಮಾಧ್ಯಮ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಮಿಲಿಟರಿ, ಡಿಫೆನ್ಸು, ಪೊಲೀಸು, ರಾಜಕೀಯ ವಿಶೇಷ ಯೋಗ ಪ್ರಾಪ್ತಿಯ ದಿನ, ಶುಭ ಸುದ್ದಿಯ ದಿನ. ವೃಷಭ ರಾಶಿ, ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಶುಕ್ರನ್ ಸಾರದಲ್ಲಿರುವುದರಿಂದ ಒಂದು ಸಣ್ಣದಾಗಿ ಕಳತ್ರ, ಅಲ್ಲೆಲ್ಲೋ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು, ಡೈವರ್ಸ್ಗಳು, ವಿಘ್ನಗಳು ಇದ್ದರೆ ಮಾತಿನಲ್ಲಿಯೇ ಸರಿಪಡಿಸ್ಕೊಳ್ಳಿ ಮಕ್ಕಳೇ. ನಾನು ಈ ಒಂದು ವಿಚ್ಛೇದನಕ್ಕೆ ಏನು ಕಾರಣಗಳು, ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ಇಂದಿನ ಒಂದು ಕೆಲವೊಂದು ಸಂಚಿಕೆಗಳಲ್ಲಿ ಹೇಳಿದ್ದಾನೆ. ಇದನ್ನು ದಯಮಾಡಿ ಗಮನಿಸಿ. ಏನಕ್ಕೆ ಅಷ್ಟೊಂದು ಈಗೋ ಇಟ್ಕೋತೀರ? ನಮ್ಮ ಹತ್ರ ಅದಾನಿ ಅಷ್ಟು ಅಂತಸ್ತು ಇಲ್ಲ, ಪ್ರಧಾನಿ ಅಷ್ಟು ದೊಡ್ಡ ಪದವಿನೂ ಇಲ್ಲ, ಅದಾನಿ ಅಷ್ಟು ದೊಡ್ಡ ಐಶ್ವರ್ಯನೂ ಇಲ್ಲ. ಏನಕ್ಕೆ ತಾಟ, ಏನಕ್ಕೆ ಜಗಳ, ಏನಕ್ಕೆ ಒಂದು ಕೋರ್ಟ್ಗೆ ಹೋಗೋದು? ಕೋರ್ಟ್ಗೆ ಏನಕ್ರಿ ಹೋಗ್ಬೇಕು? ಕೋರ್ಟ್ಗೆ ಮನುಷ್ಯ ಮೃಗವಾಗಿ ಬೇರೆ ಏನೋ ಮಾಡಿದಾನಂದ್ರೆ ಅಂಥ ಕೇಸುಗಳಿಗಿರೋದು. ಇಂಥದಕ್ಕೆಲ್ಲ ಆಸ್ತಿ ಜಗಳ, ದಾಂಪತ್ಯ ಜಗಳ, ಅಲ್ಲೊಂದು ಮಾತಲ್ಲೇ ಕುಳಿತುಕೊಂಡು ಸರಿಪಡಿಸ್ಕೊಳ್ಳೋದು ಬೇಡವಾ? ಮುಖ್ಯವಾಗಿ ವಿವಾಹ 90% ನನ್ನ ಅನುಭವದಿಂದ ಹೇಳ್ತಾನೆ ಮಕ್ಕಳೇ, ಏನಕ್ಕೂ ಇಲ್ಲದ ಸಣ್ಣ ಸಣ್ಣ ವಿಚಾರಗಳಿಗೆ ಬೆಂಕಿ ಆಗ್ಬಿಟ್ಟು ಕೋರ್ಟ್ಗೆ ಹೋಗಿ ನಿಂತು ಬಿಟ್ಟಿದ್ದಾರೆ. ಏನೋಪ್ಪ, ಹರಿಯೇ ಸರ್ವೋತ್ತಮ, ವಾಯು ಜೀವೋತ್ತಮ, ಇಷ್ಟೇ ಹೇಳಬಲ್ಲೆ. ಏನೋ ಮಾಡ್ತಿದ್ರಿ ನಿಮ್ಮ ಜೀವನವನ್ನ. ಎಚ್ಚರಿಕೆ. ಮಿಥುನ ರಾಶಿ, ಚಂದ್ರ ಕುಜನ್ ಸಾರ, ಕುಜ ಶುಕ್ರನ್ ಸಾರ. ಶುಕ್ರ 12ನೇ ಮನೆಯಲ್ಲಿ, ಚಂದ್ರನ್ ಸಾರ ಕುಟುಂಬ, ಜವಾಬ್ದಾರಿ, ಸ್ವಲ್ಪ ಮನಸ್ಸಿಗೆ ಗಾಬರಿ ಆಗ್ತಕ್ಕಂಥದ್ದಷ್ಟೇ. ಜವಾಬ್ದಾರಿ ಆಸ್ ಯೂಶುವಲ್ ಕ್ಯಾಶುಯಲ್ ಆಗಿ ತಗೊಳ್ಳಿ. ಇದ್ದಿದ್ದೆ ಮನುಷ್ಯ ಅಂದಮೇಲೆ ಬಂದಿದ್ದೀವಿ, ತಗೋಬೇಕು. ಆಯಾಯ ರೂಪಕ್ಕೆ ವಯಸ್ಸಿಗೆ ತಕ್ಕಂತೆ ಜವಾಬ್ದಾರಿ ಇರುತ್ತೆ. ಮಗನಾಗಿ ವಿದ್ಯೆ ಅಷ್ಟೇ. ಓದುವಾಗ ವಿದ್ಯಾರ್ಥಿ, ಕೆಲಸ ಮಾಡುವಾಗ ಕೆಲಸದ ಜವಾಬ್ದಾರಿ, ಆ ರೀತಿ ನಿಮ್ ಕರ್ತವ್ಯ ಮಾಡ್ಕೊಂಡು ಹೋಗಿ, ತೊಂದರೆಗಳೇನೂ ಇಲ್ಲ. ಇನ್ನು ವಿಶೇಷವಾಗಿ ಕಟಕ ರಾಶಿ, ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಧನಸ್ಥಾನದಲ್ಲೇ ಇದ್ದಾನೆ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಉದ್ಯೋಗ ಸ್ವಲ್ಪ ಪಾರಿಶ್ರಾಮಿಕ ಅನ್ನಿಸಿದರೂ ತೊಂದರೆಗಳೇನೂ ಇಲ್ಲ, ನಿಭಾಯಿಸ್ಕೊಂಡು ಹೋಗ್ತೀವಿ. ಸ್ವಲ್ಪ ಕಷ್ಟ ಪಡಬೇಕು. 8 ರೂಪಾಯಿ ಕಷ್ಟ, 6 ರೂಪಾಯಿ ನಿಮಗೆ ಆದಾಯ. ತುಂಬಾ ಕೋತ ಅಂತೂ ಇರೋಲ್ಲ, ನಷ್ಟ ಅಂತೂ ಇಲ್ಲ. ಏನ್ ಕಷ್ಟ ಪಡ್ತಿರೋ ಅದಕ್ಕೆ ತಕ್ಕದಾದಂತ ಒಂದು ವೃತ್ತಿಗೆ ತಕ್ಕಂತ ಸ್ಥಾನ, ಸ್ಥಾನಕ್ಕೆ ತಕ್ಕಂತೆ ಉದ್ಯೋಗ, ಇದೆಲ್ಲವೂ ಸಿಗತಕ್ಕಂತ ಭಾವ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ಕುಜನ್ ಸಾರ. ಕುಜ ನಿಮ್ಮಲ್ಲೇ ಇದ್ದಾನೆ, ಚೆನ್ನಾಗಿದೆ. ಪೊಲೀಸು, ಈ ರಕ್ಷಣಾ ಇಲಾಖೆ, ಮಿಲಿಟರಿ ಇಲಾಖೆ, ಭೂಮಿ ಇಲಾಖೆ, ವಾಹನ ಇಲಾಖೆ, ಹೈನುಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಫಾರೆಸ್ಟ್ ಇಲಾಖೆ, ಇಂಥದ್ದು ಯಾವುದೇ ರಂಗವಾದರೂ, ವಾಹನ ರಂಗವಾದರೂ ಚೆನ್ನಾಗಿದೆ. ಏನ್ ಕಷ್ಟಪಡ್ತೀರೋ ಇವತ್ತು ಕಷ್ಟ ಜೊತೆಗೆ ತಕ್ಕಂತ ಪೂರ್ಣ ಫಲ.
ಇನ್ನು ಕನ್ಯಾ ರಾಶಿ. ಚಂದ್ರ 6ನೇ ಮನೆ ಚೆನ್ನಾಗಿದ್ದಾನೆ. ಕುಜ ಭೂಮಿಗೋಸ್ಕರ ಸ್ವಲ್ಪ ಖರ್ಚುಗಳು, ಆಡಂಬರಕ್ಕೋಸ್ಕರ ಖರ್ಚುಗಳು, ನಮಗೆ ಅಳತೆಗೆ ಮೀರಿದಂತ ಒಂದು ಯೋಚನೆಗಳು ಇಟ್ಕೊಬಿಟ್ಟಿದ್ದಾವೆ. ನಮ್ಮ ಯೋಗ್ಯತೆ 10 ರೂಪಾಯಿ, ನಾವು ಆಸೆ ಪಡೋದು 1000 ರೂಪಾಯಿ. 10,000 ಸಂಬಳಕ್ಕೆ ಬೆನ್ಸ್ ಕಾರ್ ಬೇಕು ಅನ್ನತಕ್ಕಂಥ ಯೋಚನೆ. ಅಳತೆಗೆ ಮೀರಿದ ಆಸೆ ಪಟ್ಟ ವ್ಯಕ್ತಿ ಎಲ್ಲಾದ್ರೂ ಆನಂದವಾಗಿರೋದುಂಟಾ? ಕನ್ಯಾ ರಾಶಿಗೆ ಅಂಥದ್ದೊಂದು ಸಮಸ್ಯೆ, ಎಚ್ಚರಿಕೆ. ಇವತ್ತು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇದ್ದುದ್ರಲ್ಲಿ ತೂಗಿ ತುಂಬಾ ಚೆನ್ನಾಗಿರ್ತೀರಿ. ತುಲಾ ರಾಶಿ. ದೂರದ ಪ್ರಯಾಣ ಎಚ್ಚರಿಕೆ, ಗೊತ್ತಿಲ್ದಿರೋರ ಹತ್ರ ವ್ಯವಹಾರ ಎಚ್ಚರಿಕೆ, ಗೊತ್ತಿರೋರ ಹತ್ರ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ತುಂಬಾ ಹತ್ತಿರದವರ ಜೊತೆಯಲ್ಲ ಒಂದು ಸಣ್ಣ ಪುಟ್ಟ ಕಿರಿಕಿರಿ ವಿಘ್ನಗಳು ಆಗತಕ್ಕಂಥದ್ದು ಒಂದು ಸ್ವಲ್ಪ ಉಂಟು. ವಾಹನ ವಿಭಾಗದ ಕೆಲಸ ಕಾರ್ಯಗಳು, ರಿಪೇರಿ ಮಾಡಿಸೋದು, ಸರ್ವಿಸಿಂಗ್ ಮಾಡಿಸೋದು, ಮೈಂಟೈನ್ ಮಾಡಿಸೋದು, ಪೇಂಟಿಂಗ್ ಹೊಡೆಯೋದು, ಕ್ಲೀನಿಂಗ್ ಮಾಡಿಸೋದು, ಮಾರಿಸ್ಕೊಡೋದು, ಶೋರೂಮ್ಗಳಲ್ಲಿ ಕೆಲಸ, ಆಟೋಮೊಬೈಲ್ ಸೆಕ್ಟರ್ಗಳಲ್ಲಿ ಕೆಲಸ, ಈ ಒಂದು ಸ್ಟೀಲು, ಸಿಮೆಂಟು, ಮದ್ಯ, ಮಾಂಸೋತ್ಪನ್ನಗಳು, ಈ ಚಿಕನ್ ಅಂಗಡಿ, ಫಿಶ್ ಅಂಗಡಿ ಅಂತೆಲ್ಲ ಹೇಳ್ತಿರಲ್ವಾ, ಅಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ವಿಶೇಷ ಅನುಕೂಲ ಸಿಂಧು. ಇನ್ನು ವೃಶ್ಚಿಕ ರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಕೇಂದ್ರದಲ್ಲಿರೋದ್ರಿಂದ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಸೆಕ್ಯೂರಿಟಿ ಇಲಾಖೆ, ಪವರ್ ಇಲಾಖೆ, ಭೂಮಿ ಇಲಾಖೆ, ಇಂತಹವುಗಳಿಗೆ ಸಂಬಂಧಪಟ್ಟಂತ ಯಾವುದೇ ಪಾರಿಶ್ರಾಮಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರು ಕೂಡ ವಿಜಯ ಮಸ್ತು. ಇನ್ನು ವಿಶೇಷವಾಗಿ ಧನುಸು ರಾಶಿ. ಚಂದ್ರ ಕುಜನ ಸಾರದಲ್ಲಿದ್ದು ಕುಜ ಭಾಗ್ಯದಲ್ಲಿರುವುದರಿಂದ ಭಾಗ್ಯೋದಯ, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ, ಸೈಂಟಿಸ್ಟ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಪೊಲೀಸ್ ಇಲಾಖೆಯಲ್ಲಿದ್ದೀರಾ, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗಳಲ್ಲಿ ಇದ್ದೀರಾ, ಈ ಒಂದು ಗೋಡೌನ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಬಾರ, ಮೈನಿಂಗು, ಪವರ್ ಸೆಕ್ಟರ್, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ದೀರಿ, ಅನುಕೂಲಕರ. ಇನ್ನು ಮಕರ ರಾಶಿ. ಚಂದ್ರ ಕುಜನ ಸಾರದಲ್ಲಿದ್ದು ಕುಜ ಅಷ್ಟಮದಲ್ಲಿರೋದ್ರಿಂದ ಭ್ರಾತೃಗಳ ವಿರೋಧ ಕಟ್ಟಿಕೊಳ್ಳತಕ್ಕಂಥದ್ದಾಗುತ್ತೆ. ಒಡ ಹುಟ್ಟಿದವರ ವಿರೋಧ ಕಟ್ಕೊಬಿಡ್ತೀರಿ, ಎಚ್ಚರಿಕೆ. ಅಣ್ಣ ತಮ್ಮಂದಿರ ಜೊತೆ, ಹಿರಿಯರ ಜೊತೆ, ಕುಟುಂಬದವ್ರ ಜೊತೆ, ಮಿತ್ರರ ಜೊತೆ, ಅಲ್ಲಿಯೂ ಲೆಕ್ಕಾಚಾರನ, ಅಲ್ಲಿಯೂ ದುಡ್ಡಿನ ವಿಚಾರವೇನಾ? ಯೋಚನೆ ಮಾಡಿ ನೋಡಿ, ಎಲ್ಲಿ ಲೆಕ್ಕಾಚಾರ ಹಾಕಬೇಕು? ತಂದೆ ತಾಯಿ ಹತ್ರ ಲೆಕ್ಕಾಚಾರ, ಒಡ ಹುಟ್ಟಿದವ್ರ ಹತ್ರ, ಸಂಗಾತಿ ಹತ್ರ ಲೆಕ್ಕ, ಮುಳುಗ್ಬಿಡ್ತೀರಿ. ಕೆಲವು ಅಧರ್ಮಿಗಳು ಹಾಗೆ ನಿಮ್ಮನ್ನ ಪ್ರಭಾವಕ್ಕೆ ಎಳೆದು ಬಿಡ್ತಾರೆ. ಏನಕ್ಕೋ ಅಷ್ಟು ಕೊಡ್ತೀಯ, ನಿನ್ನ ಹೆಂಡತಿ ದುಡ್ದಿದ್ದೇನೋ ಮಾಡ್ತಾಳೆ, ಈ ತರದ್ದು ನಿನ್ನ ಗಂಡ ದುಡ್ದಿದ್ದೇನಮ್ಮ ಮಾಡ್ತಾನೆ. ನೀವು ಮೊದಲೇ ಭಾವುಕರು ಮಕರ ರಾಶಿ, ಎಚ್ಚರಿಕೆ. ಕೆಲವು ಕಡೆ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬಿಡಬಾರದು. ಅನ್ಯತಾ ಶರಣಂ ನಾಸ್ತಿ. ಅಷ್ಟೊಂದು ಕುಜ ಕೇತು ಅಲ್ವಾ, ಈ ತರ ದುರ್ಬುದ್ಧಿಯನ್ನ ಎಳೆದು ಬಿಡ್ತಾನೆ, ಎಚ್ಚರಿಕೆ. ಮಿಕ್ಕಂತೆ ದಿನ ದುಡಿತಕ್ಕೆ, ದಿನದ ಸಂಪಾದನೆಗೆ ಕೊರತೆ ಇಲ್ಲ. ಕುಂಭರಾಶಿ. ಗಟ್ಟಿ, ಧೈರ್ಯ, ಸ್ಥೈರ್ಯ, ಓಡಾಟ, ಸುತ್ತಾಟ ಇವೆಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾದಂಥ ದಿನ ಚೆನ್ನಾಗಿದೆ. ವೃತ್ತಿಪರವಾಗಿಯೂ, ಉದ್ಯೋಗ ಪರವಾಗಿಯೂ, ಕುಟುಂಬ ಪರವಾಗಿಯೂ ಧೈರ್ಯ, ಸಾಹಸೆ ಲಕ್ಷ್ಮಿ. ನಿಮ್ ಶತ್ರುಗ್ರಹ ಕುಜ ಸ್ತಂಭೀಭೂತ, ಶನಿ ಬೇರೆ ಬಂದು ಕೂತಿದ್ದಾನೆ. ಎಂಥ ಕೆಲಸವನ್ನಾಗಲಿ ಅಚ್ಚುಕಟ್ಟಾಗಿ ಮಾಡತಕ್ಕಂಥ ಒಂದು ಶಕ್ತಿ, ಬಲ, ಯುಕ್ತಿ ನಮ್ಮದಾಗತಕ್ಕಂಥ ಅದ್ಭುತವಾದಂಥ ಒಂದು ದಿನ ಚೆನ್ನಾಗಿದೆ. ಮೀನರಾಶಿ. ಚಂದ್ರ ಕುಜನ್ ಸಾರದಲ್ಲಿ 12ನೇ ಮನೆಯಲ್ಲಿ ಮಲಗಿರೋದ್ರಿಂದ ಏನಾದ್ರೂ ಮನೆ ನಿರ್ಮಾಣ, ಮನೆ ಮಾರಾಟ, ವಾಹನ ಮಾರಾಟ ತಗೋಬೇಕು, ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ, ಈ ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಕೆಲಸ, ಈ ಒಂದು ಕಾರ್ಪೆಂಟ್ರಿ ಕೆಲಸ, ಫರ್ನಿಚರ್ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಸ್ವಲ್ಪ ಪರಿಶ್ರಮ, ಬಟ್ ಹಣಕಾಸಿಗೆ ತೊಂದರೆ ಇಲ್ಲ, ಸಂಪಾದನೆಗೆ ಕೊರತೆ ಇಲ್ಲ. 2 ವೀಲರಲ್ಲಿ ಸ್ವಲ್ಪ ಓಡಾಟ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ. ಬೇಕಂತ ಎಲ್ಲರಿಗೂ ಒಳ್ಳೆಯದಿದೆ, ಒಳ್ಳೆಯದಾಗಲಿ. ಮಾತೃದೇವೋ ಭವ.